ಮೇಡಮ್ ಎಷ್ಟು ಜೊತೆ ಜಗಳ ಮಾಡ್ಕೊಂಡವ್ರ ಅಂತ. ಹಾಯ್ ಹಲೋ ನಮಸ್ಕಾರ. ವಿಜಯವಾಹಿನಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಡಾಕ್ಟರ್ ರಾಘವೇಂದ್ರ ಎಸ್ ಆರ್. ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲಿ ಸ್ಟಾರ್ ನಟನ ತಾಯಿ ನಿರ್ಮಾಪಕಿಯಾಗಿರೋದೇನು ಹೊಸದಲ್ಲ. ಆದರೆ ಇವತ್ತು ನಮ್ಮ ಜೊತೆಲಿರುವಂತಹ ಗೆಸ್ಟು ಒಂದು ವಿಶೇಷ ಮತ್ತು ವಿಶಿಷ್ಟ. ಯಾಕೆಂದರೆ ಅವರು ಮಾತಂಥದ್ದು ಮತ್ತು ಅವರ ಜೋಶ್ ಅಂಥದ್ದು ನಿಮಗೆಲ್ಲರಿಗೂ ಇವಾಗ ಆಲ್ರೆಡಿ ಗೊತ್ತಾಗಿರ್ಬೋದು ಅನಿಸುತ್ತೆ. ಅವ್ರನ್ನ ಯಾಕೆ ತಡ, ನಾವು ವೆಲ್ಕಮ್ ಮಾಡೋಣ. ದ ಮೋಸ್ಟ್ ಡೈನಮಿಕ್ ಲೇಡಿ, ಕರ್ನಾಟಕದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪ್ರೊಡ್ಯೂಸರ್ ಆಗಿ ಬಂದಂತಹ ಕೊತ್ತಲವಾಡಿ ಸಿನಿಮಾದ ನಿರ್ಮಾಪಕಿ ಹಾಗೂ ನಮ್ಮ ರಾಜ್ಯದ ಸ್ಟಾರ್ ನಟ ರಾಖಿ ಬಾಯ್ ಅವರ ತಾಯಿ ಪುಷ್ಪಮ್ಮ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ತಾವೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಕಳೆದ ಸತತವಾಗಿ 6 ತಿಂಗಳಿಂದ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ, ತಮ್ಮದೇ ಯೂಟ್ಯೂಬ್ ಫುಲ್ಲು ಸಾಕಷ್ಟು ಪ್ರಮೋಷನ್ಗಳನ್ನ ಮಾಡಿದ್ದೀರಿ. ಅದು ತಾವು ತಮ್ಮ ಮಗ ಯಶ್ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದಂಗೆ. ಏನಿದು ವಿಶೇಷ? ಅದೇ ಸ್ಪೆಷಲ್. ಎಲ್ಲರೂ ಆ ಕೆಲಸ ಮಾಡ್ರೆ ನಾವು ಬೇರೆ ಮಾಡಿದೀವಿ ಅಷ್ಟೇ. ಅಲ್ಲ, ಎಲ್ಲರೂ ಆ ತರ ಮಾಡ್ತಾರೆ. ಅದರಿಂದ ನಿಮಗೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸಿಲ್ವಾ? ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಅವ್ರು ಇದ್ದಾರೆ ಅಂತ ಬಂದಿಲ್ಲ. ಇನ್ನು ದೊಡ್ಡ ಮಟ್ಟಕ್ಕೆ ಸಿನಿಮಾ ಹಿಟ್ ಆಗ್ಬೋದಾಗಿತ್ತ? ನಾವು ಇಟ್ಟು ಫ್ಲಾಪ್ ನಾವು ನಮ್ಮ ಕೈಲೇ ಇರೋದು, ಅವ್ರ ಕೈಲಿಲ್ಲ. ಹಂಗಿದ್ರೆ ಮತ್ತೆ ಅವ್ರು ಹೋಗಿದ್ದೆಲ್ಲ ಹಿಟ್ ಆಗ್ಬೇಕಿತ್ತಲ್ಲ. ಅವ್ರು ಎಲ್ಲೆಲ್ಲ ಹೋದ್ರೆ ಅವರೆಲ್ಲ ಹಿಟ್ಟಾಗಿದ್ಯಾ? ಅವರು ಅಂತಲ್ಲ, ಯಾವ ಸ್ಟಾರ್ ಹೋದ್ರು ಹಿಟ್ಟಾಗುತ್ತೆ ಅನ್ನೋದೆಲ್ಲ ಸುಳ್ಳು. ಏನೋ ಡಬ್ಬಾ ಸಿನಿಮಾ ಕೊಟ್ಟು ಸ್ಟಾರ್ ಬಂದ ತಕ್ಷಣ ಹಿಟ್ಟಾಗುತ್ತೆ ಅನ್ನೋದಲ್ಲ. ಬಟ್ ಮನೇಲಿ ಸ್ಟಾರ್ ನಿಂತ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಲ್ಲ. ಬಟ್ ನಾವು ಬರ್ಬೇಕಾದ್ರೆ ಅದು ಬೇಡ, ಅವ್ನು ತುಂಬಾ ಕೆಲಸ ಮಾಡ್ತಿರ್ತಾನೆ, ಅವ್ನಿಗೆ ಡಿಸ್ಟರ್ಬ್ ಆಗ್ಬಾರ್ದು, ಅವ್ನಿಗೆ ಇದ್ರ ಅವಶ್ಯಕತೆ ಇಲ್ಲ, ಅವ್ನ ಕೆಲಸ ಅವ್ನ್ ಮಾಡ್ಲಿ, ನಮ್ ಕೆಲಸ ನಮ್ಮ ಮನೇಲಿ ಎಲ್ರು ಹಂಗೆ. ನಾವು ಅವ್ನ ಕೆಲಸ ಅವ್ನ್ ಮಾಡ್ತಾನೆ, ನಮ್ ಕೆಲಸ ನಾವ್ ಮಾಡ್ತೀವಿ. ಬಟ್ ಅವ್ನ್ ನಮಗ್ ಗೊತ್ತಿರುತ್ತೆ, ನಮ್ದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಒಬ್ರಿಗೊಬ್ರು ಆ ವಿಷಯ ಮಾತಾಡಕ್ ಹೋಗಲ್ಲ. ನಿಮಗೆ ಈ ಸಿನಿಮಾ ವೈಯಕ್ತಿಕವಾಗಿ ಎಷ್ಟಿಷ್ಟ? ತುಂಬಾ ಖುಷಿ ಕೊಟ್ಟಿದೆ. ಬಟ್ ಈ ಮಟ್ಟಕ್ಕೆ ಪ್ರಚಾರ ಆಗುತ್ತೆ, ಇಷ್ಟೊಂದು ಜನ ತಗೋತಾರೆ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ನಾನು ಅದು ಬ್ರ್ಯಾಂಡ್ ಹಿಂದೆ ಇರೋದಕ್ಕೆ ತಗೊಂಡಿರ್ಬೋದೇನೋ. ನನಗೊಟ್ಟಿನಲ್ಲಿ ಒಳ್ಳೆ ಪ್ರಚಾರ ಸಿಕ್ಕಿದೆ. ನನಗೆ ಅವನಿಗೆ ತೊಂದರೆ ಕೊಡದೆ ಅವನ ಹೆಸರು ಇಷ್ಟು ಯೂಸ್ ಮಾಡ್ತಾರೆ ಅಂತ ನಂಗೂ ಗೊತ್ತಿಲ್ಲ. ನಾನು ಸುಮ್ನಿದ್ರು ಅವನ ಹೆಸರು ಈಗ ನೀವು ಯೂಸ್ ಮಾಡಿದ್ರಿ. ಬಟ್ ನನಗೇನಂದ್ರೆ, ನಾವು ಅವನ್ನ ಕರೆದು ಮಾಡ್ಬೇಕು ಅಂದಾಗ ಅವ್ನು ದೊಡ್ಡ ಮಟ್ಟದ್ ಮಾಡ್ತಾನೆ, ಅವ್ನು ಚಿಕ್ಕದೆಲ್ಲ ಮಾಡಲ್ಲ ಅವನು. ಅಲ್ಲ, ಇವತ್ತಿನ ಸಮಾಜ ಏನಾಗಿದೆ ಅಂತಂದ್ರೆ, ಎಷ್ಟೋ ಯುವ ಕಲಾವಿದರು ಅಥವಾ ಡೈರೆಕ್ಟರ್ಸ್ಗಳು, ಪ್ರೊಡ್ಯೂಸರ್ಗಳು ಹೊಸ್ದಾಗಿ ಬಂದವ್ರಿಗೆ ಪ್ರಮೋಷನ್ನು ಅಂತ ಸೆಂಟರ್ ಆಫ್ ಅಟ್ರಾಕ್ಷನ್ ಸಿಗಲ್ಲ. ಇವತ್ತು ಪುಷ್ಪಮ್ಮಗೆ ಅಂತಹ ಅಟ್ರಾಕ್ಷನ್ನು, ಅಂತಹ ಫ್ಯಾನ್ ಬೇಸು ಆಬ್ವಿಯಸ್ಲಿ ಎಲ್ಲೋ ಒಂದು ಕಡೆ ಯಶ್ ಅವರ ಕಾಂಟ್ರಿಬ್ಯೂಷನ್ ಇದೆ. ನೀವೇ ಹೇಳ್ದಂಗೆ ನಾನು ಬೇಡ ಅಂದರೂ ಅವ್ರ ಹೆಸರನ್ನ ಅಟ್ಯಾಚ್ ಮಾಡೇ ಮಾಡ್ತಾರೆ ಅಂತ. ಬಿಕಾಸ್ ದಟ್ ಈಸ್ ಅ ಪುಷ್ಪ ಅವರ ತಾಯಿ ಅಂತ. ಅದು ನಾವು ಹೇಳ್ತೀನಿ ಕೇಳಿ, ಅವ್ನ್ ಬೇಡ ಅಂದ್ರು ಅವ್ರು ತಗೋತಾರೆ, ನಾನ್ ಬೇಡ ಅಂದ್ರೆ ಅವನಿಗೆ ಹೇಳ್ತಾರೆ. ಅದು ಮಾಮೂಲ್. ಅದ್ ಬಿಟ್ಟು ಅವ್ನ್ ಬರ್ಲೇಬೇಕು, ಅವ್ನ್ ಬಂದಲ್ಲಿ ಮಾಡ್ಲೇಬೇಕು ಅನ್ನೋ ಥಾಟ್ ಎಲ್ಲ ಇಲ್ಲ. ಹಂಗ್ ಬರ್ತಾ ಕೂತ್ರೆ ಅವನಿಗೆ ಡ್ಯಾಮೇಜ್ ಆಗುತ್ತೆ, ನಮ್ಗಲ್ಲ. ಅವ್ನ ಕೆಲಸ ಹಾಳಾಗುತ್ತೆ. ಅವ್ನು ತುಂಬಾ ದೊಡ್ಡ ಕೆಲಸ ಮಾಡ್ತಾವನೆ. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲೋ ನಿಮಗೆ ಯಶ್ ಮೇಲೆ ಕಟುತ್ವ ಜಾಸ್ತಿ ಅಂತ ಅನ್ಸಲ್ವಾ? ನಾನ್ ಮೊದ್ಲಿಂದ ಹಂಗೆ ಬೆಳೆಸಿರೋದು, ನಾನು ಎಲ್ರೂ ಹಂಗೆ ಬೆಳೆಸೋದು. ಈಗ ನಮ್ಮ ಯಜಮಾನ್ ಅಲ್ಲವ್ರೆ ನಾನು ಇಲ್ಲಿದ್ದೀನಿ. ಬಟ್ ಹಂಗಂತ ಪ್ರೀತಿ ಇಲ್ಲ ಅಂತ ಅಲ್ಲ. ಪ್ರೀತಿ ವೇಸ್ಟ್ ಆಗ್ಬಾರ್ದು, ಕೆಲ್ಸಕ್ಕೆ ಉಪಯೋಗ ಆಗ್ಬೇಕು. ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ನಾನು ಅದು ಬ್ರ್ಯಾಂಡ್ ಹಿಂದೆ ಇರೋದಕ್ಕೆ ತಗೊಂಡಿರ್ಬೋದೇನೋ. ನನಗೊಟ್ಟಿನಲ್ಲಿ ಒಳ್ಳೆ ಪ್ರಚಾರ ಸಿಕ್ಕಿದೆ. ನನಗೆ ಅವನಿಗೆ ತೊಂದರೆ ಕೊಡದೆ ಅವನ ಹೆಸರು ಇಷ್ಟು ಯೂಸ್ ಮಾಡ್ತಾರೆ ಅಂತ ನಂಗೂ ಗೊತ್ತಿಲ್ಲ. ನಾನು ಸುಮ್ನಿದ್ರು ಅವನ ಹೆಸರು ಈಗ ನೀವು ಯೂಸ್ ಮಾಡಿದ್ರಿ. ಬಟ್ ನನಗೇನಂದ್ರೆ, ನಾವು ಅವನ್ನ ಕರೆದು ಮಾಡ್ಬೇಕು ಅಂದಾಗ ಅವ್ನು ದೊಡ್ಡ ಮಟ್ಟದ್ ಮಾಡ್ತಾನೆ, ಅವ್ನು ಚಿಕ್ಕದೆಲ್ಲ ಮಾಡಲ್ಲ ಅವನು. ಅಲ್ಲ, ಇವತ್ತಿನ ಸಮಾಜ ಏನಾಗಿದೆ ಅಂತಂದ್ರೆ, ಎಷ್ಟೋ ಯುವ ಕಲಾವಿದರು ಅಥವಾ ಡೈರೆಕ್ಟರ್ಸ್ಗಳು, ಪ್ರೊಡ್ಯೂಸರ್ಗಳು ಹೊಸ್ದಾಗಿ ಬಂದವ್ರಿಗೆ ಪ್ರಮೋಷನ್ನು ಅಂತ ಸೆಂಟರ್ ಆಫ್ ಅಟ್ರಾಕ್ಷನ್ ಸಿಗಲ್ಲ. ಇವತ್ತು ಪುಷ್ಪಮ್ಮಗೆ ಅಂತಹ ಅಟ್ರಾಕ್ಷನ್ನು, ಅಂತಹ ಫ್ಯಾನ್ ಬೇಸು ಆಬ್ವಿಯಸ್ಲಿ ಎಲ್ಲೋ ಒಂದು ಕಡೆ ಯಶ್ ಅವರ ಕಾಂಟ್ರಿಬ್ಯೂಷನ್ ಇದೆ. ನೀವೇ ಹೇಳ್ದಂಗೆ ನಾನು ಬೇಡ ಅಂದರೂ ಅವ್ರ ಹೆಸರನ್ನ ಅಟ್ಯಾಚ್ ಮಾಡೇ ಮಾಡ್ತಾರೆ ಅಂತ. ಬಿಕಾಸ್ ದಟ್ ಈಸ್ ಅ ಪುಷ್ಪ ಅವರ ತಾಯಿ ಅಂತ. ಅದು ನಾವು ಹೇಳ್ತೀನಿ ಕೇಳಿ, ಅವ್ನ್ ಬೇಡ ಅಂದ್ರು ಅವ್ರು ತಗೋತಾರೆ, ನಾನ್ ಬೇಡ ಅಂದ್ರೆ ಅವನಿಗೆ ಹೇಳ್ತಾರೆ. ಅದು ಮಾಮೂಲ್. ಅದ್ ಬಿಟ್ಟು ಅವ್ನ್ ಬರ್ಲೇಬೇಕು, ಅವ್ನ್ ಬಂದಲ್ಲಿ ಮಾಡ್ಲೇಬೇಕು ಅನ್ನೋ ಥಾಟ್ ಎಲ್ಲ ಇಲ್ಲ. ಹಂಗ್ ಬರ್ತಾ ಕೂತ್ರೆ ಅವನಿಗೆ ಡ್ಯಾಮೇಜ್ ಆಗುತ್ತೆ, ನಮ್ಗಲ್ಲ. ಅವ್ನ ಕೆಲಸ ಹಾಳಾಗುತ್ತೆ. ಅವ್ನು ತುಂಬಾ ದೊಡ್ಡ ಕೆಲಸ ಮಾಡ್ತಾವನೆ. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲೋ ನಿಮಗೆ ಯಶ್ ಮೇಲೆ ಕಟುತ್ವ ಜಾಸ್ತಿ ಅಂತ ಅನ್ಸಲ್ವಾ? ನಾನ್ ಮೊದ್ಲಿಂದ ಹಂಗೆ ಬೆಳೆಸಿರೋದು, ನಾನು ಎಲ್ರೂ ಹಂಗೆ ಬೆಳೆಸೋದು. ಈಗ ನಮ್ಮ ಯಜಮಾನ್ ಅಲ್ಲವ್ರೆ ನಾನು ಇಲ್ಲಿದ್ದೀನಿ. ಬಟ್ ಹಂಗಂತ ಪ್ರೀತಿ ಇಲ್ಲ ಅಂತ ಅಲ್ಲ. ಪ್ರೀತಿ ವೇಸ್ಟ್ ಆಗ್ಬಾರ್ದು, ಕೆಲ್ಸಕ್ಕೆ ಉಪಯೋಗ ಆಗ್ಬೇಕು. ಇವಾಗ ಯಶ್ ಎಲ್ರಿಗಿನ ಸ್ಪೆಷಲ್, ಕಾಮನ್ ಸ್ಪೆಷಲ್ ಇದಾರೆ ಅಲ್ವಾ? ಹೆಂಗಾದ್ರು ಅಲ್ಲ, ಹೆಂಗಾದ್ರು ಪೇರೆಂಟ್ಸ್ ಯಾರು ತಾವೇ ಅಲ್ವಾ? ಮತ್ತೆ ಅಲ್ಲಿ ತಿಳ್ಕೊಳ್ಳಿ, ಯಾಕೆ ನೀವ್ ಈ ತರ ರಫ್ ಆಗಿ ಮಾತಾಡ್ತೀರಾ ಅಂದ್ರೆ, ರಫ್ ಆಗಿ ಮಾತಾಡಿದ್ಕೆ ಅಲ್ಲಿ ಹೋಗಿದ್ದು. ಪ್ಯಾಂಪರ್ ಮಾಡ್ಕೊಂಡು ಅಡ್ಗೆ ಮನೇಲಿ ಕೂರ್ಸ್ಕೊಂಡಿದ್ರೆ ಹಿಂಗ ಆಗ್ತಿರ್ಲಿಲ್ಲ.
ಉತ್ತರ ಎಲ್ಲೇ ಕೊಟ್ನಾ? ಬ್ಯೂಟಿಫುಲ್. ಹೌದು ಹೌದು. ಹೌದು. ನಿಮ್ಮ ಮಗನು ಇವತ್ತಿನ ಸಮಾಜದ ಮಕ್ಕಳಿಗೆ ನೀವು ಕಟುತ್ವವಾಗಿ ಇವಾಗ ಎರಡು ಉದಾಹರಣೆ ಇಲ್ಲ. ಹೇಳಿ ಹೇಳಿ. ನೀವು ನೆಗೆಟಿವ್ ನೋಡಿದಿರಾ, ಪಾಸಿಟಿವ್ ನೋಡಿದಿರಾ, ಇಲ್ಲೇ ನೋಡಿದಿರಾ? ಕರೆಕ್ಟ್. ಈಗ ದುಡ್ಡಿರೋರ್ ಮಕ್ಳು ಏನಾಗ್ತಿದಾರೆ, ದುಡ್ಡಿಲ್ದೆ ಡ್ರೈವರ್ ಮಗ ಏನಾಗಿದ್ದಾನೆ, ಅದ್ರಲ್ಲಿ ಎಲ್ಲಿಂದ ಆಗ್ತಾನೆ? ಕಲ್ಚರ್ ಇಂದ, ಗೈಡೆನ್ಸ್ ಇಂದ. ನಾವು ಕೊಟ್ಟಿದೀವಿ ಆ ಗೈಡೆನ್ಸ್, ಆ ಕಲ್ಚರ್. ಈಗ ನಿಮ್ಗೆ 18 ವರ್ಷ ಮಗು ಅಂಬೆಗಾಲ್ ಹಿಡ್ದು ನಡಿದಾನೆ ನಿಮ್ಗೆ ಹಾಲು ಕುಡಿಸ್ತಾನೆ ಮಗು ಬೆಳೆಯಲ್ಲ. ಆ ಕೆಲ್ಸ ಮಾಡಿ ಅದ್ರ ಜೊತೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಕಳ್ಸಿದೀವಿ. ಈಗ ದುಡಿತಾವನೆ. ಅವಾಗ ಈಗ ಯಶೋರ್ ಅಪ್ಪ ಕಷ್ಟಪಟ್ಟಿರೋದು, ಯಶೋರ್ ಅಮ್ಮ ಕಷ್ಟಪಟ್ಟಿರೋದು ನಿಮಗೆ ಕಾಣಿಸಲ್ಲ. ಒಂದ್ಸಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ರು, ಅದೇ ಬಂದು ಬೆಂಗಳೂರಿಗೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿದ್ದೆ ಮಾಡಿ. ಅಲ್ಲ, ಅದ ಅವ್ರು ಬಿಡ್ರಿ, ಅವ್ರು ಸುಮ್ನೆ ತಿಕ್ಲತ್ತಿ ಬಂದಿದ್ರು. ಅಲ್ಲಿ ನಾವ್ ಬೈತೀವಿ ಅಂತ ಹೇಳಿದ್ರೆ ಕೇಳದೆ ಓಡ್ ಬರೋದು, ಇನ್ ಹೇಳ್ಕೊಂಡ್ರೆ ಮನೇಲಿ ಇಲ್ಲೇ ಉಳ್ಕೊ ಅಂತಾರೆ ಅಂತ ಅವ್ರದ್ದು ಬೇರೆ. ಅಂದ್ರೆ ಅವ್ನಿಗೆ ಆಕ್ಟಿಂಗ್ ಹುಚ್ಚು ಬಂದ, ಅವ್ನಿಗೆ ಯಾರೋ ನೆಂಟ್ರ ಮನೇಲಿ ಬೇಡ ಅಂದ್ರು, ಅವ್ನಿಗೆ ನಾವ್ ಹೇಳು ಕಳ್ಸಿದ್ವಿ, ನೀನ್ ಇಲ್ಲಿಂದ ಹೋಗಿ ಯಾರು ನಮ್ ರಿಲೇಷನ್ ಮನೆಗೆ ಹೋಗಿ ಅವ್ರು ನಮ್ಗೆ ಏನಾರ ಅಂದ್ರೆ ನನಗೇನಂದ್ರೆ ಇದೇ ತರ ಈಗ ಕಟ್ಟಕೋ ಅಂದ್ರೆ ಈಗ ಆ ಕಟ್ಟಕ್ ಮಾಡಿದ್ಕೆ ಅಲ್ಲಿರೋದು. ಕರೆಕ್ಟ್ ಕರೆಕ್ಟ್. ಅಂದ್ರೆ ಇವಾಗ ಮಕ್ಳಿಗೆ ನಾವು ಪ್ರೇರೇಪಣೆ ಮಾಡಿ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರೆ ಹಾಳಾಗ್ತಾರೆ. ಈಗ ಅವ್ರೇನೋ ಮಾಡ್ತಾ ಇರ್ತಾರೆ, ನೀವ್ ಹೇಳಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ನೀವ್ ಹೇಳ್ಬೇಕು. ಇವತ್ತು ಸಮಾಜದಲ್ಲಿ ಮಕ್ಳು ಎಲ್ರಿಗೂ ಆಗ್ತಾರೆ. ಎಲ್ರು ಸಮಾಜಕ್ಕೆ ಒಂದ್ ಒಳ್ಳೆ ಪ್ರಜೆ ಮಾಡ್ಬೇಕು ಅನ್ನೋದು ಇರ್ಬೇಕು, ಕನ್ಸಿರ್ಬೇಕು. ನಮ್ಗೆ ಇಬ್ರಿಗೂ ಎಜುಕೇಶನ್ ಇಲ್ಲ, ಆಸ್ತಿ ಇರ್ಲಿಲ್ಲ, ದುಡ್ಡಿರ್ಲಿಲ್ಲ, ಮಕ್ಳಿದಾರೆ ಅಂದ್ಬಿಟ್ಟು ಅವ್ರನ್ನ ನಾವು ಬಿಟ್ಟು ಇವತ್ತು ನಾನು ಹೇಳ್ತೀನಿ, ಬಡವ್ರ ಮಗ ಏನಾದ್ರು ದೊಡ್ಡ ಮಟ್ಟ ತಪ್ಪು ಮಾಡಿದ್ರೆ ಎಂತ ಸುದ್ದಿ ಮಾಡ್ತಿದ್ರಿ ಅಲ್ವಾ? ಇವತ್ತು ಬೇರೆಯವ್ರ ಮಕ್ಳು ಮಾಡಿರ್ಬೋದು, ಅಥವಾ ಬಡವ್ರ ಮಗ ಶ್ರೀಮಂತ ಅದ ಅನ್ನೋದು, ಅಥವಾ ಶ್ರೀಮಂತರ ಮಕ್ಳು ಏನೋ ತಪ್ಪು ಮಾಡಿದ್ರು ಅನ್ನೋದು ಎರಡೂ ಒಂದೇ ಕೌಂಟ್ ಆಗೋದು, ಅಲ್ಲಿ ಏನ್ ವೇರಿಯೇಷನ್ ಬರಲ್ಲ. ನಮ್ಮ ತಂದೆ ತಾಯಿ ಕರ್ತವ್ಯ ಏನಂದ್ರೆ ಮಕ್ಕಳನ್ನ ಒಂದ್ ದಡ ಸೇರಿಸ್ಬೇಕು, ಅದು ನಮ್ ಕರ್ತವ್ಯ. ಇದ್ರೆ ಮಕ್ಕಳು ಇರಕ್ ಹೋಗ್ಬಾರ್ದು. ನಾನು ಹೇಳೋದು, ಮಕ್ಕಳನ್ನ ಎತ್ತ ಮೇಲೆ ಅದ್ ನಮ್ ಜವಾಬ್ದಾರಿ. ನಮ್ಮ ಹಿರಿಯರು ನಮ್ಗೆ ಹಂಗೆ ಮಾಡಿದ್ದಾರೆ. ಅದರಿಂದ ನಾವ್ ಇವತ್ತಿಗೂನು ನೀನೇನೋ ಈಗ ಸಿಕ್ಕಲ್ಲ ಬಿಡಿ ಅವ್ನ ಕೈಗೆ, ಅವನು ಹಾವು ಅನ್ನಕ್ಕೆ ಸಿಕ್ಕದಷ್ಟೇ. ಇವತ್ತೆಲ್ಲ ಅಷ್ಟೊಂದು ಬೈಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅವ್ನ್ ಸಿಗಲ್ಲ, ಅವನದೇ 100 ಕೆಲ್ಸ. ಬಟ್ ಅವತ್ತಿನ ದಿನ ಅವ್ನ್ ಸರ್ಕಲ್ ಇರೋರೆಲ್ಲ ಇದೇ ತರ ಯಾಕಮ್ಮ ಹಿಂಗ್ ಬೈತೀರಾ ಅಂತಿದ್ರು, ಇವತ್ತು ಅಲ್ಲಿ ಹೋಗಿದ್ದಾನೆ. ಬಟ್ ಇವತ್ತಿನ ಸಮಾಜದಲ್ಲಿ ನಮ್ಮ ಮಕ್ಳಿಗೆ ಹಂಗ್ ಬೈದ್ ಬಿಟ್ರೆ ಮಕ್ಳು ಮನೆ ಬಿಟ್ಟೆ ಹೋಗ್ಬಿಡ್ತು. ಇವ್ ಚಿಕ್ಕ ವಯಸ್ಸಿಗೆ ಬಿಟ್ಟು ನಮ್ಮನೇಲಿ ಬಿಟ್ಟೋದ್ರೆ ಹೋಗುವಂತೀವಪ್ಪ ಏನಂತೆ. ನಾನು ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಹೋಗುವಂತೀವಿ. ಅಷ್ಟು ಗಟ್ಟಿಗಿರ್ಬೇಕು ಪೇರೆಂಟ್ಸ್, ಅಷ್ಟು ಗಟ್ಟಿಗಿರ್ಬೇಕು. ಹೋಯ್ತೀಯ ಹೋಗು. ಒಳ್ಳೆ ಸಮಾಜಕ್ಕೆ ಉತ್ತಮ ಸಂದೇಶ. ಅಪಾರ್ಟ್ ಫ್ರಮ್ ಸಿನಿಮಾ ನೋಡೋದಾದ್ರೆ ಮಕ್ಳು ಇವತ್ತಿನ ಪೇರೆಂಟ್ಸ್ ಮುದ್ದು ಮಾಡುವಷ್ಟು ಅದ್ ಏನ್ ಗೊತ್ತೇನ್ರಿ, ಪ್ರೀತಿ ಒಳಗಿರ್ಬೇಕು, ಅದು ಪ್ರದರ್ಶನ ಆಗ್ಬಾರ್ದು. ಈಗ ನೀವು ಕೇಳಿದೆಲ್ಲ ಕುಣ್ದಂಗೆಲ್ಲ ಕುಣಿದ್ಬಿಟ್ಟು ಹಾಳಾದ್ರೆ ಯಾರ ಹೆಸರು ಬರುತ್ತೆ? ಅಪ್ಪ ಅಮ್ಮ ಸಿಂಗ್ ನೋಡ್ಕೊಂಡ್ರು ಅಂತಾರೆ. ಅಲ್ಲ, ಬಂದಿದ್ಯಲ್ಲ ಆಲ್ರೆಡಿ, ಬಂದಿದ್ಯಲ್ಲ, ಈಗ ಓಡಾಡ್ತಿದ್ಯಲ್ಲ, ಹೆಸರು ಗೊತ್ತಲ್ಲ. ಎಲ್ರು ಪೇರೆಂಟ್ಸ್ಗೂ ಬೈಯದೆ ನಮ್ಮನ್ನ, ಯಾರು ಮಕ್ಳಿಗೆ ಬೈಯಲ್ಲ, ಅವ್ರ ತಂದೆ ತಾಯಿ ಸರಿ ಇಲ್ಲ ಅಂತ ಬೈತಾರೆ. ಬಟ್ ಇವ್ ಚೆನ್ನಾಗಿರೋದಕ್ಕೆ ಯಶು ತುಂಬಾ ದೊಡ್ಡ ಗ್ರೇಟ್ ಅಂತೀರ. ಎಷ್ಟಿಂದೆ ನಾವು ಪಟ್ಟಿರೋ ಕಷ್ಟ ನಮ್ಗೆ ಗೊತ್ತು. ಬಟ್ ಒಳ್ಳೇದಾಗ್ಲಿ, ಇದೇ ತರ ಎರಡು ನಿಮ್ಗೆ ನಿಜವಾಗ್ಲೂ ಅನ್ಸೋದು, ಇಲ್ಲಪ್ಪ ಇಷ್ಟು ತುಂಬಾ ಕಷ್ಟ ಆಯ್ತು ಅನ್ನೋದು ಯಾವ್ದಾನ ಒಂದು ಪೀಕಲ್ ಒಂದು ನೀವು ಹಂಚ್ಕೊಳ್ಳೋದಾದ್ರೆ? ತುಂಬಾ ಇದೆ ಅಂತದ್ದು. ಅದ್ರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಯಜಮಾನ್ರು ಬೆಂಗಳೂರಲ್ಲಿ BMTC ವರ್ಕ್ ಮಾಡಿ, KSRTC BMTC ನಂಗೆ ಅದು ಗೊತ್ತಿಲ್ಲ, ವರ್ಕ್ ಮಾಡ್ಬೇಕಾದ್ರೆ ನಾವ್ ಇಲ್ಲಿಗೆ ಬಂದ್ಬಿಟ್ವಲ್ಲ ಇವನ್ಗೋಸ್ಕರ. ಇಲ್ಲಿಗೆ ಬರ್ಬೇಕಾದ್ರೆ ಅವ್ರಿಗೆ ಅಲ್ಲಿ ಡ್ಯೂಟಿ, ನೈಟ್ ಡ್ಯೂಟಿ, ಮಾರ್ನಿಂಗ್ ಡ್ಯೂಟಿ ಆತರ ಬಿದ್ದಾಗ ಅಲ್ಲಿ ನೈಟ್ ಮಲ್ಕೊಳ್ಳೋರು. ಅವಾಗ ಅವರು ಮಕ್ಳಿಗೆ ಹಣ್ಣು ಹಾಲು ತಗೊಂಡ್ ಬರೋದು ಬರೋ ಬ್ಯಾಟದಲ್ಲಿ. ಬಟ್ ಅವ್ರ ಒಂದ್ ಸೊಳ್ಳೆ ಪರ್ದೆ ತಗೊಂಡ್ರೋಯ್ತು ಅಂತ ಸ್ಟಿಚ್ ಮಾಡ್ಕೊಳ್ಳೋರು. ಆ ಸ್ಟಿಚ್ ಮಾಡ್ಕೊಂಡ್ರೆ ಕೇಳಿದ್ರೆ ಬಿಡಮ್ಮ, ಯಾಕಮ್ಮ ನಮ್ಗೆ ಸುಮ್ನೆ ಇರಮ್ಮ, ಮಕ್ಳಿಗೆ ಬೇಕು ಅನ್ನೋರು. ಆತರ ಯಾರ್ ಪೇರೆಂಟ್ಸ್ ಇವತ್ ಮಾಡ್ತಾರೆ? ಅವ್ರ ಶೋಕಿ ಮಾಡಿದ್ನ, ಅವ್ರ ಟೂರ್ ಹೋದ್ರ, ಅವ್ರ ಪಿಕ್ನಿಕ್ ಹೋದ್ರ ಅಂತ. ನಾವ್ ಆತರ ಮಾಡಿಲ್ಲ ರೀ. ಅದಕ್ಕೆ ಅವ್ನು ಅಲ್ಲಿರೋದು. ಅವ್ರ ತಂದೆ ಗ್ರೇಟು. ನಾನು ಇದ್ರ ಮುಖಾಂತರ ಒಂದ್ ವಿಷಯ ಹೇಳ್ತೀನಿ. ಡ್ರೈವರ್ ಮಗ ಹೀರೋ ಆಗಿರೋದ್ ಗ್ರೇಟ್, ಹೀರೋ ಮಗ ಹೀರೋ ಆಗೋದ್ ಗ್ರೇಟ್. ಕರೆಕ್ಟ್ ಅಲ್ವಾ? ನಾವು ಗ್ರೇಟು, ಅವನಲ್ಲ ಗ್ರೇಟ್. ಅವನ್ ಮಗನ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ನಾವ್ ಮಾಡಿರೋದ್ ಗ್ರೇಟು, ನಾವೇ ಗ್ರೇಟ್ ಇಲ್ಲಿ, ಅವನಲ್ಲ. ಅದಕ್ಕೆ ಅವನ್ ಯಾಕೆ ಕರೀಲಿ ಪ್ರಚಾರಕ್ಕೆ? ನಾನೇ ಮಾಡ್ತೀನಿ. ಕರೆಕ್ಟ್. ಬಟ್ ಅದೇ ನೀವು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರಿ, ನಾನು ಅರುಣಾ ಕುಮಾರ್ ಅವರ ಪತ್ನಿಯಾಗಿ ಪ್ರೊಡ್ಯೂಸರ್ ಆಗಿ ಬರ್ತಾ ಇದ್ದೀನಿ. ಖಂಡಿತ, ಇವತ್ತು ಅಷ್ಟೇ. ನಾಟ್ ದ ಬ್ರ್ಯಾಂಡ್ ಆಫ್ ನನ್ ಮಗ ಅಂತ ಹೇಳಿದ್ರಿ. ಬ್ರ್ಯಾಂಡ್ ಯೂಸ್ ಫೈರಿಂಗ್ ಸ್ಟೇಟ್ಮೆಂಟ್. ತಮಾಷೆ ಅಲ್ಲ. ಒಬ್ರಿಗೆ ಒಂದು ದುಡ್ಡು ಹಾಕಿ ದುಡ್ಡು ವಾಪಸ್ ಬರ್ತದೋ ಬಿಡ್ತದೋ. ಇವತ್ತು ದುಡ್ಡು ವಾಪಸ್ ಬರೋದಕ್ಕೋಸ್ಕರ 108 ಸರ್ಕಸ್ ಮಾಡ್ತಾರೆ. ಅದರಲ್ಲಿ ನಿಮ್ ಮನೆಯಲ್ಲೇ ಇದ್ದು ದುಡ್ಡು ವಾಪಸ್ ಬರುವಂತಹ ಎಲ್ಲಾ ಗ್ಯಾರಂಟಿ ಇದ್ರು ಅದನ್ನು ಧಿಕ್ಕರಿಸಿ ನಾನು ಪುಷ್ಪ ಆಗಿ ಬಂದು ನಿಂತ್ಕೊಂತೀನಿ ಅನ್ನೋ ಒಂದು ದಿಟ್ಟ ನಿರ್ಧಾರ. ಮುಂದುವೆ ಹಿಂದುವೆ ಅವತ್ತು ಅಲ್ಲ, ಅಂತಹ ನಿರ್ಧಾರ ತಗೊಳಕ್ಕೆ ಪ್ರೇರಣೆ ಏನು? ಏನಿಲ್ಲ, ಹೋಗ್ಬೋದಲ್ಲ, ದುಡ್ಡು ನಷ್ಟ ಆಗೋ ಚಾನ್ಸಸ್ ಇರ್ಬೋದಲ್ಲ. ನಾವು ಬರ್ಬೇಕಾರೆ ಒಂದ್ ಕೆಲ್ಸ, ನೀವು ಇಂಟರ್ವ್ಯೂ ಬರ್ಬೇಕಾರೆ ಪುಷ್ಪ ಕೊಡ್ದಿದ್ರು ನಾನ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ವಾಪಸ್ ಹೋಗ್ತೀನಿ. ಎರಡ್ರಲ್ಲಿ ಒಂದ್ ಬಂದ್ಬಿಡ್ಬೇಕು. ಕೊಟ್ರೆ ತಗೋ ಹೋಗ್ತೀನಿ, ಇಲ್ಲ ವಾಪಸ್ ಹೋಗ್ತೀನಿ. ಎರಡೇ ತಾನೇ. ಅದ್ ಬಿಟ್ಟು ಏನಾಗುತ್ತೆ? ದುಡ್ಡು ಹೋಗುತ್ತೆ, ಇಲ್ಲ ಬರುತ್ತೆ, ಅಷ್ಟೇ ನಿರ್ಧಾರ. ಅವಡಕ್ ರೆಡಿಯಾಗಿ ಬಂದಿದ್ದೀನಿ.
ತುಂಬಾ ರೆಡಿಯಾಗಿ ಬಂದಿದ್ದೀನಿ. ಈಗ ನೀವು ಕಷ್ಟ ಬಗ್ಗೆ ಹೇಳ್ತಾ ಇರೋದು ನಾನು ಚಿಕ್ಕ ಕೇಳ್ತೀನಿ, ಯಶ್ ಅವರು ಏನ್ ಆಗ್ಬೇಕು ಅಂತ ಆಸೆ ಇತ್ತು? ಸಿನಿಮಾ ಆಕ್ಟರ್? ಇಲ್ಲ, ಅವ್ರ ಡ್ಯಾಡಿಗೆ ನನಗೆ ಒಂದ್ ಸ್ವಲ್ಪ ರಾಜಕೀಯ ಅದೆಲ್ಲ ತುಂಬಾ, ನಮ್ ಫ್ಯಾಮಿಲಿಲೆಲ್ಲ ರಾಜಕೀಯ ಹಾಸನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ರಾಜಕೀಯಕ್ಕೆ ಬರ್ಬೇಕಾದ್ರೆ ಈಸಿಯಾಗಿ ಆಗಲ್ಲ, ತುಂಬಾ ಡಾಮಿನೇಟ್ ಮಾಡ್ತಾರೆ, ತುಂಬಾ ಹಿಂಸೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸ್ಟ್ರಾಂಗ್ ಪರ್ಸನ್ಗಳು ನಮ್ಮಲ್ಲಿ ಇದಾರೆ ಹಾಸನಲ್ಲೆಲ್ಲ, ನಾವು ನೋಡ್ಕೋಬಹುದು. ಗೌಡ್ರಿಗೆ ಅದೆಲ್ಲ ಇಲ್ಲ ಆತರ ಅಲ್ಲ, ಜಾತಿ ಪಂಗಡ ಅಲ್ಲ. ಮೊದ್ಲೇ ನಾನು ಹೇಳ್ಬಿಟ್ಟಿದೀನಿ ಒಂದ್ಸತಿ, ಆಮೇಲೆ ನೀವು ಅದನ್ನ ಅಡಾಪ್ಟ್ ಮಾಡ್ಬೇಡಿ. ಅಲ್ಲ, ಇದು ಜಾತಿ ವಿಚಾರ ಅಲ್ಲ, ನಾವು ಗೌಡ್ರು ಅಂದ್ರೆ ಹಿಂಗಿರ್ತೀವಿ. ಅಲ್ಲಲ್ಲ, ಗೌಡ್ರಲ್ಲಿ ಹೇಳಿದ್ಕೇನೆ ತುಂಬಾ ಕಮೆಂಟ್ ಮಾಡಿದ್ರು, ಅದ್ ಬೇಡ. ಬಟ್ ಯಶನ್ನ ನನಗಿದ್ದಿದ್ದು ಅವನಿಗಿಷ್ಟ ಇಲ್ಲ, ಅದು ರಾಜಕೀಯ ಯಶಿಗೆ ಇಷ್ಟ ಇಲ್ಲ. ಬಟ್ ಅವರ ನಮ್ಮ ಯಶ್ ಅವ್ರ ಡ್ಯಾಡಿಗೆ ಇದ್ದಿದ್ದು ಅವನೊಂದ್ ಒಳ್ಳೆ ಆಫೀಸರು. ಈಗ ಅವ್ರು BMTC ಇರೋದ್ರಿಂದ ಅವ್ರ ಆಫೀಸರ್ ತರ ಏನೋ ಒಂದು ಓದಿಸ್ಬೇಕು, ಇಲ್ಲ ರೈಲ್ವೆನೋ BMTCಗೋ ಅಂತ ನಮ್ಮಿಬ್ರಿಗೂ ಅಥವಾ ಆತರ ಇತ್ತು. ಅವ್ನ್ ಬರ್ತಾ 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 ಚಿಕ್ಕ ಮಗುವಿಂದನೂ ಅವ್ನ್ಗೆ ಅದೇ ಬಂದ್ಬಿಡ್ತು. ಆಮೇಲೆ ಬಂದು ಮಾಡ್ತಾನೆ ಅಂತಾನೂ ನಮ್ಗೇನ್ ನಂಬಿಕೆ ಇರಲ್ಲ, ಸುಮ್ನೆ ಬಂದ್ವಿ ಅದ್ ಎಷ್ಟ್ ದಿವಸ ಆಡ್ತಾನೆ ಆಡು ಅಂತ. ಆಮೇಲೆ ಅದ್ ಆ ಕಡೆಗೆ ಜಾಸ್ತಿ ಆಗಿದ್ರಿಂದ ಮಾಡ್ದ. ಬಟ್ ಅವನು ತುಂಬಾ ಕಷ್ಟಪಟ್ಟಿದ್ದಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ. ಪ್ರತಿಯೊಂದು ಅವಂದೇ ಆದ, ಈಗ ನಾವ್ ಏನೇ ಕರ್ಕೊಂಡೋಗಿ ನೀರ್ ಹತ್ರ ಕುದುರೆ ಬಿಡ್ಬೋದು, ನೀರ್ ಅದೇ ಕುಡಿಬೇಕು. ಅದೇ ತರ ಅವನಿಗೆ ತುಂಬಾ ಸಿನಿಮಾ ನಮ್ಮಲ್ಲಿ ಯಾರಿಗೂ ಇಲ್ಲ. ನಾವ್ಯಾರು ಸಿನಿಮಾ ನಮ್ಮಲ್ಲ, ನಮ್ ಫ್ಯಾಮಿಲಿ ನಮ್ ಕುಟುಂಬದಲ್ಲಿ ಯಾರು ಇಲ್ಲ, ಇಲ್ವೇ ಇಲ್ಲ. ಬಂದಿರೋದೇ ನಮ್ ಫಸ್ಟ್ ಇವನೇ ನಮ್ಮ ಮನೇಲಿ. ಹಂಗಾಗಿ ಬಟ್ ಅವನಿಗೆ ಎಲ್ಲೋ ಒಂದ್ ಕಡೆ PU ಟೈಮಲ್ಲಿ ಮಕ್ಳಿಗೆ ನಾಲೆಡ್ಜ್ ಇರಲ್ಲ. ಓ ಅದ್ ಬೇಕು ಇದ್ ಬೇಕು ಅನ್ಸ್ತಾ ಇರುತ್ತೆ, ಅದು ಮಾಮೂಲು, ನೇಚರ್. ಅದು ಮಾಡುತ್ತೆ, ನೇಚರ್ ಮಾಡುತ್ತೆ, ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಇರುತ್ತೆ, ಎಲ್ರು ಮಾಡ್ತಾರೆ. ಆ ಟೈಮಲ್ಲಿ ನಾನು ಅವ್ರ ತಂದೆ ಹತ್ರ ಬೈಯೋದವ್ರು, ನಿನ್ ಮಗನ್ ತುಂಬಾ ಹಾಳ್ ಮಾಡ್ತಾ ಇದೀಯ, ಅವ್ನ್ ಕೇಳಿದ್ ಕೊಡಿಸ್ತೀಯ, ಅವ್ನ್ ಚೆನ್ನಾಗಿ ಅವನು ಇವೆಲ್ಲ ಬಿಟ್ಬಿಡಕ್ ಹೇಳು, ಫೋಟೋ ತೆಗಿಯೋದು, ಶೂಟಿಂಗ್ ಹೋಗೋದು, ಬಟ್ಟೆ ತೆಗಿಯೋದು, ಇನ್ನೊಂದ್ ಮಾಡೋದು, ಏನೇನೋ ಮಾಡೋನಲ್ಲ. ನಾನು ಹೇಳ್ತಿದ್ದೆ, ಇರಿ ಎಲ್ರು ಆ ವಯಸ್ಸಲ್ಲಿ ಹಂಗ ಆಡ್ತಾರೆ, ನೀವು ಸುಮ್ನೆ ಇರಿ ಅಂತ ಅವ್ರಿಗೆ ಗೊತ್ತಿಲ್ದಂಗ್ ಸಮಾಧಾನ ಮಾಡಿ ಅವ್ರಂಗ್ ಸಮಾಧಾನ ಮಾಡೋದು. ಒಂದ್ ಹಂತಕ್ ಬಂದ್ಮೇಲೆ ಬುದ್ಧಿ ಒಂದ್ 24 ಆದ್ಮೇಲೆ ಗಂಡ್ ಮಕ್ಳಿಗೆ ಖಂಡಿತ ಒಂದ್ ಏಜಿಗೆ ಬರ್ತಾರೆ, ಒಂದ್ ಮದ್ವೆ ಮಕ್ಳು ಬುದ್ಧಿ ಬಂದ್ಬಿಡ್ತೀವಿ. ಈಗ ನಾನು ರಿಲ್ಯಾಕ್ಸ್, ಅವ್ನ್ ಬುದ್ಧಿ ಬಂತು, ಅವ್ನ್ ಚೆನ್ನಾಗವನೆ. ತುಂಬಾ ಟೆನ್ಷನ್ ತಗೋತಾ ಇದ್ದೆ ಅವನ ಬಗ್ಗೆ ನಾನು, ಈಗಿಲ್ಲ. ಹೌದಾ? ಅಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಈಗ ನಾನು ಒಂದು ಹುಡುಗಿ ನೋಡಿ ಮದುವೆ ಮಾಡಿಸ್ಬೇಕು ಅಂತಹ ಒಂದು ಆಸೆ ಇತ್ತ? ಅವನ ವಿಷಯದಲ್ಲಿ ನೀವು ಒಂದ್ ಪ್ಯಾಂಟ್ ತಂದ್ರೆ ಬಿಸಾಕ್ತಾನೆ ಅವನು. ಅವನ್ ಎಂಥವನು ಅಂದ್ರೆ, ಒಂದ್ ಪ್ಯಾಂಟ್ ತಂದ್ ಕೊಟ್ರೆ ದುಡ್ಡು ಇಲ್ದೇ ಇದ್ರು ಬಿಸಾಕ್ ಬಿಡ್ತಾನೆ. ಊಟ ಇದ್ರು 3 ದಿವ್ಸ ಬಿದ್ದಿರ್ತಾನೆ, ಅವ್ನ್ ಇಷ್ಟಪಟ್ಟಿಲ್ಲ ಅಂದ್ರೆ ಅವ್ನಿಗೇನು ಮಾಡಕ್ಕಾಗಲ್ಲ. ಅವ್ನ ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೆ ಅವ್ರ ಅಪ್ಪಂಗ್ ಗೊತ್ತಿಲ್ದ, ನೀನ್ ನೋಡ್ಕೊ, ನಿಂಗ್ ಬೇಕಾದ ಹುಡುಗಿ ಅಂತ ಹೇಳ್ತಾ ಇದ್ದೀನಿ. ನೀನ್ ನೋಡ್ಕೊ ಅಂತ ಬೈದ್ರೆ ಬೈಕಲ್ಲಿ ಅವ್ರಪ್ಪ ನೋಡ್ಲಿ ಬಿಡಿ, ಇನ್ನೇನ್ ಎಲ್ಲ ಆಗೋಯ್ತು. ಅವ್ರಪ್ಪ ಬೈದಾಯ್ತಲ್ಲ, ಇರ್ಲಿ ಅಲ್ವಾ. ಈಗ ಅವ್ನ್ ಖುಷಿಯಾಗವನಲ್ಲ, ಅವ್ನ್ ಖುಷಿಯಾಗವನೆ, ನಮ್ ಸೊಸೆನು ಚೆನ್ನಾಗವಳೆ, ಬುದ್ಧಿಯಾಗವಳೆ, ತುಂಬಾ ಖುಷಿ ಇದೆ ನಮ್ಗೆ, ಅದ್ರಲ್ಲಿ ಏನ್ ಬೇಜಾರಿಲ್ಲ. ನಾವೇನ್ ಮಾಡೋಣ, ತಂದು ಉಪ್ಪಿನಕಾಯಿನ ಹಾಕೊಳ್ಳೋಣ, ಅವನ್ ತಾನೇ ಖುಷಿಯಾಗಿರ್ಬೇಕು. ನಾವ್ ತಂದ್ ಸೊಸೆ ತಂದ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾರೆ. ಫ್ಯಾಮಿಲಿ ಅಂತಂದ್ರೆ ಸೊಸೆ, ಮಕ್ಳು, ಮೊಮ್ಮಕ್ಳು ಎಲ್ಲ ನಮ್ಗೆ ಬೇಕಾದ್ರು. ಇವತ್ತಿನ ದೊಡ್ಡ ಗಲಾಟೆನೇ ಅದಲ್ಲ ಮೇಡಮ್, ಜಾತಿ ಅಥವಾ ಧರ್ಮ ಅಥವಾ ಸಂಸಾರ, ನನ್ಗೆ ಅವ್ರು ಬೇಡ ಇವ್ರು ಬೇಡ, ಇದೇ ತಾನೇ ಗಲಾಟೆ. ನಾನು ಸಪ್ರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಒಂದ್ ಸಿನಿಮಾನೇ ಮಾಡಿದೀನಿ ಅಂದ್ರೆ ಅವ್ನ್ ಸಂಸಾರಕ್ಕೆ ನಾನು ಯಾಕ್ರಿ ತಲೆ ಹಾಕ್ಲಿ? ಹಾಕ್ಬಾರ್ದು. ಇವತ್ತಿನ ಪೇರೆಂಟ್ಸ್ ದುಡ್ಡು ಇಸ್ಕತೀನಿ ಬಿಡಲ್ಲ, ದುಡ್ಡು ಇಸ್ಕತೀನಿ ಇರ್ತೀನಿ, ದುಡ್ಡು ಬಿಡಲ್ಲ. ಹೌದು, ಅಲ್ಲ ಅವನಿಗೆ ತಾನೇ ನಾವ್ ಮಾಡೋದು, ನಮಗ್ ಬೇಕು ರೀ, ಅದು ಇಸ್ಕತೀವಿ. ಯಾಕೆ ಇಸ್ಕೋಬಾರ್ದು? ನಾವ್ ಸಾಕಿಲ್ಲ, ಅವನೇ ಚೆಕ್ ತಂದಿದ್ ನಾವು ಹೊಟ್ಟೆಯಿಂದ ಇಸ್ಕತೀವಿ, ಅದಲ್ಲ. ಒಳ್ಳೆ ಡೈಲಾಗ್. ಅಲ್ಲ ರೀ, ಅವ್ನ್ ಬರ್ತಾ ಚೆಕ್ ಹಿಡ್ಕ ಹುಟ್ಟಿದ್ನೇನ್ರಿ, ಅವತ್ತು ಯಶಾಗಿದ್ನ ಅರುಣ್ ಕುಮಾರ್ ನಾವ್ ಹೊಟ್ಟೆಲ್ ಹುಟ್ಟಬೇಕಾರೆ ಇಲ್ವಲ್ಲ, ಅವನವತ್ತೆ ಒಂದು ಮಗು ಎಲ್ರ ತರ. ಅವನ್ನ ದೇವ್ರ ಕೊಟ್ಟಿರೋದು ಒಂದು ಅದೃಷ್ಟದ ಮೇಲೆ ಅವ್ನು ಹೋಗಿದ್ದಾನೆ. ಇವತ್ ನಿಮ್ಗೆ ಯಶಾಗ್ ಕಾಣ್ಬೋದು, ಅವತ್ ನಮ್ ಮಗ ಅವನಷ್ಟೇ ಆರ್ಡಿನರಿ ಪರ್ಸನ್. ಒಬ್ಬ ಸಮಾಜದ ಒಂದ್ ಪ್ರಜೆ ಮಾಡೋದು ತಂದೆ ತಾಯಿ ಕರ್ತವ್ಯ. ಅವನ ಅದನ್ನ ನಾವೇ ಮಾಡಿದ್ವು, ಅದು ಬೇಡ, ಒಟ್ನಲ್ಲಿ ಆದ. ಎಲ್ಲರಿಗೂ ಒಳ್ಳೆ ವಿಷಯ, ಖುಷಿ ಪಡ್ತಾ ಇದ್ದಾನೆ. ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾನೆ, ಅದು ಬೇರೆ. ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ, ಅವನಾಗಿರ್ಬೇಕು ಅಂತಾನೆ ನಾನ್ ಇಷ್ಟಪಟ್ಟು. ಅವ್ರಪ್ಪ ಏನೇ ಹೇಳ್ಬೋದು, ನಾನ್ ಮಾತ್ರ ಅವ್ನಿಗೆ ಇಷ್ಟ ಇರೋ, ಅವ್ನು ಯಾವಾಗ್ಲೂ ಫ್ರೆಂಡ್ ತರ ನನ್ಗೆ. ಕೆಲವು ವಿಷಯದಲ್ಲಿ ಎಲ್ಲಾ ವಿಷಯ ಬಂದು ಡಿಸ್ಕಷನ್ ಮಾಡ್ತಾನೆ, ಮಾತಾಡ್ತಾನೆ, ಅಷ್ಟೇ ಬೈಸ್ಕೊಂಡು ಇದ್ದಾನೆ. ನನಗೂ ಕೆಲವು ಟೈಮ್ ಕಾಲ್ ಎಳಿತಾನೆ, ಕೆಲವು ಟೈಮ್ ಮುನ್ಸ್ಕತೀವಿ ಇಬ್ರು, ಅದೆಲ್ಲ ಇತ್ತು. ಈಗಿಲ್ಲ, ಹೆಂಡತಿ ಬಂದ್ಮೇಲೆ ಇಲ್ಲ, ಆತರ ಎಲ್ಲ ಮಾಡ್ತಿದ್ವಿ. ಈಗಿಲ್ಲ, ಒಂದ್ ಭಯ ಇತ್ತು ನನ್ಗೆ, ಏನಪ್ಪ ಇವ್ನು ಈ ಫೀಲ್ಡಿಗೆ ಬಂದ್ಬಿಟ್ಟವನಿ, ಇವ್ನು ಏನಾದ್ರೂ ಆದ್ರೆ ಅವ್ರಪ್ಪ ಬೈತಾರೆ ಅನ್ನೋ ಬೈಕೆ ಅವನ್ನ ಬೈದಲ್ಲಿ ಇಟ್ಟಿದ್ದೆ. ಬಟ್ ಎಲ್ಲಾ ರೀತಿ ಚೆನ್ನಾಗಾದ್ಮೇಲೆ ಏನಕ್ಕೆ ಅವನೇ ಎಲ್ಲಾರ್ಗು ಬುದ್ಧಿ ಹೇಳಂಗಿದ್ದಾನೆ, ಇನ್ಯಾಕೆ ಬೈ. ವೆರಿ ಟ್ರೂ, ವೆರಿ ಟ್ರೂ. ತಾವು ಸುಮಾರು ಕಡೆ ನಾನು ಮೈಸೂರು ಅಂತೀರಿ, ಮಂಡ್ಯ ಅಂತೀರಿ, ಹಾಸನ ಅಂತೀರಿ, ಯಾವ ಕಡೆಯವ್ರು ಕೇಳಿಸ್ಕೊಂಬಿಡ್ರಿ. ನಂದು ತಾಯಿ ಮನೆ, ನಾನು ಹುಟ್ಟೂರು ಹಾಸನ, ಆದ್ರೆ ನಾನ್ ಬೆಳೆದಿದ್ ಬೆಂಗಳೂರು. ನಾನು ಯಾರ್ದೋ ನಮ್ಮ ರಿಲೇಷನ್ ಮೇಲೆ ಬೆಳೆದಿದ್ದು. ಮದ್ವೆ ಮತ್ತೆ ಕರ್ಕೋಗಿ ಮೈಸೂರಿಗೆ ಮದ್ವೆ ಮಾಡಿದ್ರು. ಮೈಸೂರಲ್ಲಿ ಮದ್ವೆ ಆಗಿ ಮಗು ಹುಟ್ಟಿ ಇವ್ನ್ PU ಬಂದ ತಕ್ಷಣ ಮತ್ತೆ ಬೆಂಗಳೂರು ಇವನ್ಗೋಸ್ಕರ ಬಂದ್ವಿ, ಬೆಂಗಳೂರಲ್ಲೇ ಇದ್ದೀವಿ. ಹಾಸನಲ್ಲಿ ನಾನು ಜಮೀನ್ ತಗೊಂಡಿದ್ದೀನಿ.
ಹುಟ್ಟೂರ್ಗ್ ಹೋಗಿ ಮತ್ತೆ ಒಂದಷ್ಟು ದೊಡ್ಡದು ಭೂಮಿ ಸಿಕ್ತಲ್ಲ ಅಂತ ಅಲ್ಲಿ ತಗೊಂಡಿದ್ವಿ. ಈಗ ಕೊತ್ತಲವಾಡಿ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಏನು ಮೇಡಮ್? ಕಲೆಕ್ಷನ್ ಕೇಳಬಾರ್ದು, ನಾವ್ ಹೇಳೋದು ಇಲ್ಲ. ದುಡ್ಡಿನ ವಿಷಯ ಕೇಳಬಾರ್ದು, ನೀವು ಖರ್ಚು ಕೇಳಬಾರ್ದು. ಜನಕ್ಕೆ ಯಾಕ್ರಿ ನಾನು ಹೇಳ ಕೇಳಿ, ನಾನು ಕೇಳಿ ಇಲ್ಲ ಇಲ್ಲ ದುಡ್ಡು ಮಾಡೋರು ಯಾರೋ ಸಿನಿಮಾಗ್ ಬರ್ಬೇಡಿ. ದುಡ್ಡು ಮಾಡ್ಬೇಕು ಅಂದ್ರೆ ಬೇರೆ ಬಿಸ್ನೆಸ್ ಮಾಡಿ. ಇವತ್ತು ಬಂದ್ ನಾಳೆ ಸಿನಿಮಾಲ್ ದುಡ್ಡು ಬರಲ್ಲ, ದಯವಿಟ್ಟು ಇದನ್ನ ನೀವು ತಿಳಿಸಿ ಹೇಳ್ತೀನಿ. ಇನ್ನೊಂದ್ಸಲ ರಿಪೀಟ್ ಮಾಡ್ಬಿಡಿ. ಇವತ್ತು ಮಾಡಿರೋ ರೀ, ಇವತ್ ಫಸ್ಟ್ ಸಿನಿಮಾಗ್ ಬಂದು ನಾನು ABCD ಬರೀತಾನೆ ದುಡ್ಡು ಬರ್ಬೇಕು ಅಂದ್ರೆ ನನಗಿಂತ ಹಳೆ ಪ್ರೊಡ್ಯೂಸರ್ಗಳು ಬೇಕಾದಷ್ಟು ಜನ ಇದ್ದಾರೆ, ದುಡ್ಡು ಮಾಡಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ. ಅವ್ರೆಲ್ಗ್ ಹೋಗ್ಬೇಕು? ನಾನ್ ಇವತ್ತು ಬಂದ್ ನಾಳೆನೆ ದುಡ್ಡು ನೋಡ್ದೆ ನೀವು ದುಡ್ಡು ಮಾಡಬೇಕು ಬನ್ನಿ ಅಂತ ಕರೆದ್ರೆ ಅದು ರಾಂಗ್ ಮೆಸೇಜ್. ಖಂಡಿತ ದುಡ್ಡು ನೀವು ಕೇಳಬೇಡಿ, ನಾನು ಹೇಳೋದು ಇಲ್ಲ. ನನಗ್ ಬೇಕದು. ನಾನ್ ಖುಷಿಯಾಗಿದ್ದೀನಿ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಹೋದ್ರೆ ನಾನು ತಗೋತೀನಿ, ಖುಷಿಯಾಗಿ ನಾನಿದ್ದೀನಿ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊ. ದುಡ್ಡಿನ ವಿಷಯ ನೀವು ಚಾನೆಲ್ ಅವರು ಸ್ವಲ್ಪ ಅಮೌಂಟ್ ವಿಷಯನ ಹೇಳೋದನ್ನ ಕಡಿಮೆ ಮಾಡಿ. ನಿಮ್ಮ ಪ್ರಚಾರಕ್ಕೋಸ್ಕರ ಪಬ್ಲಿಕ್ ಅಲ್ಲಿ ಇವಾಗ 2,000 ಕೋಟಿ ಕೊಡಿ, ಒಂದ್ ನಿಮಿಷ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. 2,000 ಕೋಟಿ ಕೇಳಿದ್ ಯಾವ್ದಕ್ಕೆ ಅಂತ ನೀವು ಅರ್ಥ ಮಾಡ್ಬೇಕು. ಯಾವ್ದು ಕೇಳಿ, ನೀವು ಬರೀ 2,000 ಕೋಟಿಗೆ ಆನ್ಸರ್ ಹೇಳಿ. ನಾನು ಎಷ್ಟು ಜೊತೆಲಿ ಒಂದ್ ಸಿನಿಮಾ ಮಾಡ್ತೀರಿ ಅಂತ ಕೇಳಿದಕ್ಕೆ 5,000 ಕೋಟಿ ಇದ್ರೆ ಕೊಡಿ ಮಾಡೋಣ ಅಂತಂದ್ರಿ. ಕೇಳ್ತಪ್ಪ, 1,000 ಕೋಟಿ ಕೇಳ್ರಿ. ರಾಮಾಯಣದವರು 4,000 ಕೋಟಿ ಇಂಟರ್ವ್ಯೂ ಕೊಟ್ಟವ್ರು ಈಗ ಪ್ರೆಸೆಂಟ್. ಮುಂದೆ ಒಂದ್ ಸಿನಿಮಾ ಬರ್ಬೇಕಾದ್ರೆ ಅದಕ್ಕಿಂತ ಇಳಿಸ್ತೀರಾ ಏರಿಸ್ತೀರಾ? ಕರೆಕ್ಟ್ ಅಲ್ಲ, ಉತ್ತರ ಕೊಡಿ. ಬಟ್ ನಾನು ಈ ಪ್ರಶ್ನೆ ಕ್ಲಿಯರ್ ಮಾಡೋಣ. ಈ ಪ್ರಶ್ನೆ ಕ್ಲಿಯರ್ ಮಾಡಿ. ನೀವು ಅಡ್ಡದಾರಿಗೆ ಹೋಗ್ತಾ ಇದ್ದೀರಾ, ಕ್ಲಿಯರ್ ಮಾಡಿ. ಈಗ ಸುಮ್ನೆ ನಾನ್ ದುಡ್ಡಿನ ವಿಷಯ ಮಾತಾಡಲ್ಲ. ನನಗೆ ಸ್ವಲ್ಪ ಬುದ್ಧಿ ಇದೆ, ನನ್ ನಾಲೆಡ್ಜ್ ಇದೆ. ದಡ್ಡಿ ಅಲ್ಲ ನಾನು, ಓದಿಲ್ದೇ ಇರ್ಬೋದು, ವಿದ್ಯೆ ಇಲ್ಲ, ಬುದ್ಧಿ ಇದೆ. ಕೇಳಿ, ಇವಾಗ ಯಶಕ್ ಸಿನಿಮಾ ಮಾಡಿ ಅಂದ್ರೆ ನಾನು ಅಷ್ಟೊಂದು ದುಡ್ಡು ಇಟ್ಟಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಬಂದಿರೋದು, ಗೊತ್ತಾಯ್ತಾ? ನಾನ್ ಬೇರೆದ್ಕೆ ಎಷ್ಟು ದುಡ್ಡು ಇಸ್ಕೊಬಿಡ್ಬೋದು, ಇನ್ನೊಂದ್ ಮಾಡ್ಬೋದು. ಅವ್ನ್ ದುಡ್ಡು ತಂದು ಅವ್ನ್ ದುಡ್ಡಲ್ಲೇ ಸಿನಿಮಾ ಮಾಡ್ಬೇಕಂದ್ರೆ ಅವನ್ನ ಕರ್ಕ ಬಂದ್ ಸಿನಿಮಾ ಮಾಡ್ಬೇಕು ಅಂದ್ರೆ ಕಡಿಮೆ ಸಿನಿಮಾ ಮಾಡಕ್ಕಾಗಲ್ಲ, ಗೊತ್ತಾಯ್ತು? ಈಗ ನಮ್ ಪುನೀತ್ ರಾಜ್ಕುಮಾರಿ ಸಿನಿಮಾ ಮಾಡ್ಬೇಕಾದ್ರೆ ಅವ್ರದ್ದೊಂದು ಬಜೆಟ್ ಇರುತ್ತೆ. ನಮ್ಮ ಸುದೀಪ್ ಮಾಡ್ಬೇಕು, ಅವ್ರದ್ದೊಂದು ಯಶಿಗ್ ಮಾಡು. ನಾನು ಹೇಳಿದ್ದು ನಮ್ಮ ಮಗಂದು ಏನು ಅಂತ ನಂಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ನೀವ್ ಮೇಲ್ ನೋಡಿದಿರ, ಒಳಗಡೆ ನಂಗೆ ಗೊತ್ತು. ಈಗ ರಾಮಾಯಣದವರೇ ಕೊಟ್ರು 4,000 ಕೋಟಿ ಅಂತ. ಮುಂಚೆ ಆಡ್ಕತಾ ಇದ್ರು ನನ್ನ 2,000 ಕೋಟಿಗೆ. 4,000 ಕೋಟಿ ಬಜೆಟ್ ಅಂದ್ರು, ಬಾಯಿ ಮುಚ್ಕೊಂಡ್ರೆಲ್ಲ. ನಾನ್ ದಡ್ಡಿನ? ನನ್ ಮಗಂದು ಟೇಸ್ಟ್ ನಂಗೆ ಗೊತ್ತಿಲ್ವಾ? ಒಳಗಡೆ ಅವನೇನ್ ಬಟ್ಟೆ ಹಾಕ್ತಾನೆ, ಅವನೇನ್ ಊಟ ಮಾಡ್ತಾನೆ, ಅವ್ನ್ ಯಾವ ಟೇಸ್ಟ್ ಹೋಯ್ತಾನೆ. ಅಲ್ಲ, ಸಿನಿಮಾ ಬಿಟ್ಬಿಡಿ. ನನ್ ಮಗನ್ ಬಗ್ಗೆ ನಂಗೆ ಟೇಸ್ಟ್ ಇಲ್ಲದೆ 2,000 ಕೋಟಿ ಕೇಳಿದ್. ನಾನ್ 4,000 ಅಂದಾಗ ಮತ್ತೆ ಯಾಕೆ ಆನ್ಸರ್ ಮಾಡ್ತಾ ಇಲ್ಲ ಜನ? ನೀವ್ 5,000 ಅಂದ್ರೆ ಮುಂದಿನ ಇದಕ್ಕೆ 5,000. ಈಗ ನಾನು ಹೋಯ್ತೀನಿ ಅಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಸಿನಿಮಾ ಕೊಡ್ಬೇಕು. ನನ್ ಸಿನಿಮಾ ತಂದೆ ಅವನ್ನ ಎಲ್ಲ ಬಂದು ಈಗ ಇನ್ನು ಹಿಂದಕ್ ಬಾ ಅಂತ ಕರಿಯಕ್ಕಾಗತ್ತ? ಅದಕ್ ನೀವ್ ಕೇಳಿ. ಮತ್ ದುಡ್ಡಿನ ವಿಷಯನ ನೀವು ಕೇಳ್ತಿರಲ್ಲ. ನೀವ್ ಕೇಳಿದಕ್ ಈಗ ನಮ್ ಪುನೀತಗ್ ಮಾಡ್ಬೇಕು ಅಂದ್ರೆ ಇಷ್ಟು ಕೋಟಿ ಬೇಕು, ನಮ್ ಸುದೀಪಕ್ ಮಾಡ್ಬೇಕು ಇಷ್ಟು ಕೋಟಿ. ಅದ್ ಹೇಳಿ ತಪ್ಪ? ನಾನು ತಪ್ಪಿಲ್ಲ. ಫೈನಾನ್ಸ್ ವಿಷಯನ ಟಿವಿನಲ್ಲಿ ಎಷ್ಟು ಖರ್ಚಾಯ್ತು ಎಷ್ಟು ಬಂತು ಎರಡು ಕೇಳಬಾರ್ದು. ಇವತ್ತಿಂದ ಬೇರೆಯವ್ರಿಗೆ ಇದ್ರ ಮುಖಾಂತರ ಬೇರೆಯವ್ರಿಗೆ ಹೇಳ್ತೀವಿ, ನಾವೇ ಹೇಳ್ತೀವಿ ಇಷ್ಟು ಕೋಟಿ ಬಂತು ಅಂತ ನಾವೇ ಹೇಳ್ತೀವಿ. ನಮ್ಮ ಪ್ರಶ್ನೆ ಯಾಕೆ ಅಂತ ಹೇಳ್ಬಿಡ್ತೀನಿ ಪುಷ್ಪಮ್ಮ. ಯೂಶಲಿ ಒಂದು ಇನ್ಸ್ಪಿರೇಷನ್ ತಗೊಳ್ಳೋಣ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ದುಡ್ಡು ಮಾಡ್ತಾರೆ, ಎಷ್ಟು ದುಡ್ಡು ಬರ್ತದೆ, ಸಿನಿಮಾ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ, ಇಂತಹ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಇರ್ತದೆ. ಈ ಎಕ್ಸಾಂಪಲ್ ನಿಮ್ ಸರೌಂಡಿಂಗ್ ಅಲ್ಲೇನೆ ನೀವು ಅನ್ಕೋತಾರೆ, ಓ ಪುಷ್ಪಮ್ಮ ಪ್ರೊಡ್ಯೂಸ್ ಆಗ್ಬಿಟ್ಟಿದ್ರೆ, ಪ್ರೊಡ್ಯೂಸರ್ ಇವಾಗ ಒಳ್ಳೆ ದುಡ್ಡು ದುಡಿತಿದ್ದಾರೆ ಅನ್ಕೊಂತಾರೆ ಎಲ್ಲ. ಬಟ್ ನೀವೇನಂದ್ರಿ ಫಸ್ಟ್ ಮೂವಿ ಮಾಡೋದ್ರಿಂದ ನೀವು ದುಡ್ಡು ಎಕ್ಸ್ಪೆಕ್ಟ್ ಮಾಡಬೇಡಿ, ಸಿನಿಮಾ ಇಂಡಸ್ಟ್ರಿಲಿ ಇರಬೇಕು. ಸುಮಾರು ವರ್ಷದಿಂದ ಇರುವಂತಹ ಪ್ರೊಡ್ಯೂಸರ್ ಗಳನ್ನೇ ಇನ್ನು ದುಡ್ಡು ಮಾಡದೇ ಇದ್ದಾರೆ. ಸೊ ಹಾಗಾಗಿ ನೀವು ಕಾಯ್ಬೇಕು ಅಂದ್ರೆ. ಬಟ್ ಈ ಒಂದು ಜ್ಞಾನವನ್ನ ಪ್ರಜೆಗಳಿಗೆ ಗೊತ್ತಿಲ್ಲ, ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಜನಗಳ ಎಕ್ಸ್ಪೆಕ್ಟೇಷನ್ ಏನ್ರು, ಓ ಪುಷ್ಪಮ್ಮನ್ ಪ್ರಮೋಷನ್ ಏನ್ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅವರೇ, ಸೊ ಅಂದ್ರೆ ಒಳ್ಳೆ ಕಲೆಕ್ಷನ್ ಆಗಿದೆ ಅನ್ನೋ ಒಂದು ಅಜೆಂಡಾ ಸೆಟ್ ಮಾಡ್ಕೊಂಡು. ನಾನ್ ಹೇಳಿಲ್ವಲ್ಲ, ಬೇರೆಯವ್ರ ಕೇಳಿ ನೀವ್ಯಾಕೆ ದಡ್ರಾಗ್ತೀರ? ನಾನ್ ಹೇಳಿದಿನ? ಹೇಳಿಲ್ಲ. ಇಲ್ಲ. ಈಗ ನೀವು ಸೂಟ್ ಹಾಕೊಂಡಿದೀರಾ ಅಂದ್ರೆ ನೀವು ಶ್ರೀಮಂತರು ಅಂತ ನಾನ್ ಯಾಕೆ ಅನ್ಕೋಬೇಕು? ನಂಗೆ ಸ್ವಲ್ಪ ಗೊತ್ತಾರ ಮನುಷ್ಯರು ಅಂದ್ಮೇಲೆ ಎಲ್ಲ ತರ ಕಷ್ಟ ಇರುತ್ತೆ. ಅದ್ ಅವ್ರು ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ನಾನು ಹೋಗ್ಬಿಟ್ಟು ಹಾಗಾಗಿ ನೆಕ್ಸ್ಟ್ ಟೈಮ್ ಇಂದ ಪುಷ್ಪಮ್ಮನ ಈ ಕ್ವಶನ್ ಕೇಳ್ಬೇಕು. ಯಾರು ಕೇಳ್ಬಾರ್ದು ರೀ. ಎಷ್ಟು ದುಡ್ಡು ಹಾಕಿದೀರಾ, ಎಷ್ಟು ದುಡ್ಡು ಬಂತು, ಯಾಕೆ ಕೇಳ್ತೀರಾ? ನಾವಾಗ ಹೇಳಿದ್ರೆ ಕೇಳಿ. ಈಗ ಕೇಳಿದ್ರೆ 2,000 ಕೋಟಿ ಅಂತ. ಹಂಗಾರೆ ಯಶ್ಗೆ ನೆಕ್ಸ್ಟ್ ಒಂದ್ ಬರ್ಕೊಡಿ ನೀವು ಒಂದು ಅಗ್ರಿಮೆಂಟ್ ಪೇಪರ್ ಮೇಲೆ, ಯಶ್ಗೆ ಇಷ್ಟರಲ್ಲೇ ಸಿನಿಮಾ ಮಾಡ್ತೀನಿ ಅಂತ. ಆಗ ನಾನ್ ಮಾಡ್ತೀನಿ, ಕರ್ಕ ಬನ್ನಿ ಡೇಟ್ ತಗೊಂಡು. ಅವ್ನ್ ಫಸ್ಟ್ ಆಫ್ ಆಲ್ ಅವ್ನ್ ಡೇಟ್ ತಗೊಳ್ಳೋದು ಮನೆಯವ್ರಾದ್ರೂ ಸಿಗಲ್ಲ. ಇವ್ರು ದುಡ್ಡು ಕೊಡ್ತೀನಿ ಅಂತ ಯಾರೋ ಒಬ್ರು ಬಂದ್ರು ಅನ್ಕೊಳ್ಳಿ, ಬನ್ನಿ ಸಿನಿಮಾ ಮಾಡೋಣ ಅಂತ. ಒಂದ್ ಅಂದಾಜಲ್ಲಿ ಇಷ್ಟು ದುಡ್ಡು ತಗೊಂಡ್ ಹೋಗೋಣ ಬನ್ನಿ ಅಂತ ಕರ್ದಿತ್ತಪ್ಪ ನಾನು. ನನಗ್ ಗೊತ್ತು ರೀ ಎಷ್ಟು ಖರ್ಚು ಮಾಡುತ್ತೀವಿ ಅಂತ. ಅಂದ್ರೆ ಅವ್ರು ಕೇಳಿದಕ್ಕೆ ಕೇಳಿದೆ ಯಶಂಕರ್. ಈಗ ನೀವು ನಿಮ್ ಪಾಯಿಂಟ್ ನನ್ಗೆ ಅರ್ಥ ಆಯ್ತು. ಅಂದ್ರೆ ಈಗ ನೀವು ಯಶ್ ಅವ್ರನ್ನ ಒಂದು ಅಂದಾಜು ಮಾಡಿದಿರಿ ಎಷ್ಟು ಖರ್ಚಾಗುತ್ತೆ ಅಂತ. ಅಂಡ್ ಮತ್ತೆ ಇವಾಗ ನೀವು ಅದನ್ನ ಕಮ್ಮಿ ಹಾಕ್ಬಿಟ್ಟು ಕೆಳಮಟ್ಟದ ನಾಯಕನು ಮಾಡಕ್ ಆಗಲ್ಲ. ಸೊ ಅವ್ರಿಗೊಂದು ರೇಂಜ್ ಕಾಲದಲ್ಲಿ ನಮಗಿನ್ನ ಕಡಿಮೆ ಮಟ್ಟದ ಸಿನಿಮಾ ಮಾಡಿ
ಇದ್ದಿದ್ದುಂಟು. ಅದೇ ಹೇಳ್ತಾರಲ್ಲ 90 ಮೆಟ್ಲು ಹತ್ತಿದ್ಮೇಲೆ 2ನೇ ಮೆಟ್ಲಿಗೆ ಬಾ ಅಂದ್ರೆ ಯಾರು ಬರಲ್ಲ. ನಾನು ಅಲ್ಲಿ ಚೆನ್ನಾಗ್ ಕಾಣಿಸ್ತಾ ಇದೆ, ನಾನು ಅಲ್ಲೇ ಇರ್ತೀನಿ. 10ಕ್ಕೆ ಹೋಗ್ಬೇಕು. ಅಲ್ಲ ಇವ್ರೆ ಆಡಿಯನ್ಸ್ ಇಷ್ಟಪಡ್ತಾವ್ರ ನಮ್ಮ ಅಣ್ಣ ಅಲ್ಲಿ ಹೋಗ್ಬೇಕು ಅಂತ. ಕರ್ಕ ಬಂದ್ರೆ ನನಗೇನಿಲ್ಲ ಅವ್ರ ಅಭಿಮಾನಿಗಳು. ಇವ್ರು ಬಂದ್ಬಿಟ್ಟು ಅಲ್ಲ ಸುಮಾರು ಜನ ನಿಮ್ಮ ಆ ಪ್ರಶ್ನೆ ಕೇಳಿದ್ರೆ ಎಷ್ಟು ನೀವು ನಿರ್ಮಾಪಕರಾಗ್ತೀರಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ನಾನು ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದೀನಿ. ನಾನ್ ಯಶಗ್ ಮಾಡಕ್ ಬಂದಿಲ್ಲ. ಅವ್ನಿಗೆ ಹೊಟ್ಟೆ ತುಂಬಾ ಊಟ ಇದೆ, ಹಸ್ತವ್ರಿಗೆ ಊಟ ಹಾಕ್ಬೇಕು, ಹೊಟ್ಟೆ ತುಂಬದವ್ರಿಗೆ. ಅವ್ರಿಗೆ ಡೇಟ್ ಕೊಡಕ್ ತುಂಬಾ ಜನ ಅವ್ರೆ, ಅವ್ನಿಗೆ ದುಡ್ಡು ಹಾಕಕ್ ನಿಂತವ್ರೆ. ನನ್ ಸಿನಿಮಾಗ್ ನನ್ನ ಹೊಸ ಪ್ರತಿಭೆಗಳಿಗೆ ದುಡ್ಡು ಹಾಕಕ್ ಬಂದಿದ್ದೀನಿ. ನನ್ನ ಹತ್ರ ಕೆಪಾಸಿಟಿ ಇಲ್ಲ. ಹೊಸ ಪ್ರತಿಭೆಗಳಿಗೆ ದುಡ್ಡು ಹಾಕಷ್ಟು ಕೆಪಾಸಿಟಿ ನನ್ನ ಹತ್ರ ಇದೆ. ಯಶು ಒಂದಿನ ಹೊಸಬ, ಅವನು ಹಿಂಗೆ ಹೋಗಿದ್ದು ಅಂತ. ನಿರ್ಮಾಣ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ತಮ್ಗೆ? ಇಲ್ಲ, ನಾನು ನಿಮ್ಮ ಮನೇಲಿ ಸಿನಿಮಾ ವಾತಾವರಣ ನೋಡಿದ್ರಿಂದ ನಮಗೂ ಇವಾಗ ಏನು ಕೆಲಸ ಇಲ್ಲ. ಮಗ ಎಲ್ಲಾ ಕಡೆನೂ ಮಾಡ್ಕೊಂಡಿದ್ದಾನೆ, ಮಗಳು ಚೆನ್ನಾಗಿದ್ದಾಳೆ. ನನಗೂ ಅಂಕಲ್ಗೂ ಒಂದೇನೋ ಒಂದು ಇಂಡಸ್ಟ್ರಿಗೆ ಒಂದೇನಾದ್ರು ಮಾಡೋಣ ಅಂತ. ನೀನ್ ಮಾಡ್ತೀಯ ಮಾಡು ಅಂತ ನಮ್ಮನೆಯವರೇ ಪ್ರೇರಣೆ. ನನ್ಗೂ ಖುಷಿ ಇತ್ತು, ಬಂದಿದ್ದೀನಿ. ಯಾಕೆ ಅಂದ್ರೆ ನಂಗೆ ಟೈಮ್ ಪಾಸ್ ಆಗ್ತಿಲ್ಲ, ಏನು ಕೆಲಸ ಇಲ್ಲ. ಆಕ್ಟಿಂಗ್ ಏನಾದ್ರು ಮಾಡ್ಬೇಕು ಅನ್ಕೊಂಡು? ಇಲ್ಲ ಆಕ್ಟಿಂಗ್ ಎಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡೋದಿಲ್ಲ. ಅದಿಲ್ಲ ನಂಗೆ, ಹೇಳಿಲ್ಲ. ಬಟ್ ಒಳ್ಳೆ ಮಾತುಗಾರರು ತಾವು. ಮಾತಿಗೂ ಆಕ್ಟಿಂಗ್ ಈಗ ಅದಕ್ಕೆ ನೋಡಿ ಇಲ್ಲೇ ಹೇಳ್ತೀನಿ, ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಈಗ ಹೇಳಿದೆ, ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ಆಕ್ಟ್ರೇ ಆಗಿದ್ದಾರೆ. ಅದನ್ನ ಆಕ್ಟ್ರೆಸ್ ನಾವು ಬರೀ ಮಾತಾಡಿದ ತಕ್ಷಣ ನಮ್ಮನ್ನ ಆಕ್ಟರ್ ಅಂತ ಜಡ್ಜ್ ಮಾಡ್ಬಿಡಿ, ಗೊತ್ತಾಯ್ತಾ? ಆಕ್ಟಿಂಗ್ ಅನ್ನೋದು ಒಂದ್ ದೊಡ್ಡ ಕಲೆ. ಅದನ್ನ ಈಗ ಈಗ ಅವ್ರ ಕಲೆಗಾರನ್ ಕೂರ್ಸಿದ್ರು ನಮ್ಮಷ್ಟು ಜೋರಾಗಿ ಮಾತಾಡಕ್ ಬರಲ್ಲ ಅವ್ರಿಗೆ. ಯಾಕೇಳಿ ಅವ್ರಿಗೆ ಸರಸ್ವತಿ ಒಲ್ದು ಬಿಟ್ಟಿರ್ತಾಳೆ. ನಾವು ಬಡ ಮಾತಾಡಿದ ತಕ್ಷಣ ಅವ್ರ ಬ್ಯಾಚಿಗೆ ನಾವು ಬರಕ್ ಆಗಲ್ಲ, ಗೊತ್ತಾಯ್ತಾ? ಈಗ ನೀವು ಇಷ್ಟು ಚೆನ್ನಾಗಿ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ನೀವ್ ಇಲ್ಲಿ ಕೂತ್ ನಾನು ಇಲ್ಲಿ ಕೂತ್ರೆ ನಾವಿಬ್ರು ತೂಕಕ್ಕೆ ಹಾಕಕ್ಕಾಗಲ್ಲ. ನೀವೇ ನಾನೇ. ಅದನ್ನ ಮೇಲಿಂದ ನೋಡಿ ಅಳಿಬಾರ್ದು. ಕರೆಕ್ಟ್. ಸೊ ಈ ಸಿನಿಮಾ ನಿಮ್ಗೆ ಖುಷಿ ತಂದು ಕೊಟ್ಟಿದೆ. ಮುಂದೆ ಯಾವ ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡು ಆಗಿದೆಯಲ್ಲ, ಶರಣಗ್ ಮಾಡಕ್ಕೆ ಅನೌನ್ಸ್ ಮಾಡಿದ್ದೀನಿ. ನಮ್ ಶರಣ್ಗೆ ನಂದು ಮಾತುಕತೆಯಲ್ಲಿ ಇದೆ, ಇನ್ನು ಶುರು ಮಾಡಿಲ್ಲ. ಅದನ್ನ ಇದನ್ನ ನೋಡ್ಕೊಂಡು ಇದು ಮುಗಿಸ್ಬಿಟ್ಟು ಬರ್ತೀವಿ ಅಂತ. ಅವರು ಅರ್ಜೆಂಟ್ ಮಾಡಿಲ್ಲ, ನಮಗೂ ಅರ್ಜೆಂಟ್ ಇಲ್ಲ, ಆರಾಮ್ಸೆ ಮಾಡ್ತೀವಿ. ಅಮ್ಮ, ಕೊತ್ತಲವಾಡಿ ಸಿನಿಮಾ ಏನು ವಿಶೇಷ? ಹಳ್ಳಿ ವಿಶೇಷ, ಹಳ್ಳಿ ಒಳಗ್ ನಡೆಯೋ ಕತೆ ವಿಶೇಷ. ಹಳ್ಳಿ ಜನರಿಗೆ ಹೆಂಗೆ ಯಾಮಾರಿಸ್ತಾರೆ, ಹೆಂಗೆ ಮುಗ್ಧತೆ ಇರುತ್ತೆ, ಕಷ್ಟ ಬಂದಾಗ ಯಾವ ತರ ಮಿಸ್ಯೂಸ್ ಮಾಡ್ಕೋತಾರೆ. ಅದನ್ನ ಹಳ್ಳಿ ಜನನ ಇವತ್ತಿಗೂ ಹಳ್ಳಿ ಜನ ಎಷ್ಟು ಮುಗ್ಧರಾಗಿದ್ದಾರೆ. ಅಲ್ಲಿ ಸಿಗೋ ವಸ್ತುನ ಮಾರಿ ಅವರೆಲ್ಲೋ ದುಡ್ಡು ಮಾಡ್ಕೊಂಡು ಇವ್ರಿಗೆ ಚಿಲ್ಲರೆ ಕಾಸು ಕೊಟ್ಟು ಯಾವ ತರ ಅವ್ರನ್ನ ಯಾಮಾರಿಸ್ತಾರೆ ಅನ್ನೋದೇ ಕೊತ್ತಲವಾಡಿ ವಿಶೇಷ. ದೊಡ್ಡ ಸ್ಕ್ಯಾಮ್ ಅದು, ಆಕ್ಚುಲಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಫ್ ದಿ ಇಯರ್. ಅದನ್ನೇ ನೀವು ಟಚ್ ಮಾಡಿದ್ರಿ. ನಾವು ಮೆಸೇಜ್ ಕೊಟ್ಟಿದೀವಿ, ಮುಂದಿನ ನೀವು ಪೀಳಿಗೆಗೆ ಕಲ್ತ್ಕೊಳ್ರಪ್ಪ ಜೀವನನ, ನೀವು ಉಳಿಸಿ ನಮಗೂ ಬಿಟ್ಟೋಗಿ ಮಕ್ಳಿಗೂ ಬಿಡಿ ಅಂತ ತೋರಿಸ್ತಾ ಇದ್ದೀವಿ. ಕತೆ ಫೈನಲೈಸೇಷನ್ ಹೆಂಗ್ ಮಾಡಿದ್ರಿ? ಬಿಕಾಸ್ ನೀವು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಸಿನಿಮಾ ಇಂಡಸ್ಟ್ರಿ ನೀವು ಕೆಲಸ ಮಾಡಿದ್ರಲ್ಲ, ಬಟ್ ಇದನ್ನ ಚೂಸ್ ಮಾಡ್ಬೇಕು ಅನ್ನೋದು ಹೆಂಗೆ? ಕೆಲಸ ಮಾಡಿದೀನಿ, ಆಚೆಗೆ ಬಂದ್ ಮಾಡದೇ ಇದ್ರೆ ಮನೆ ಒಳಗಡೆ ಹೇಳಿದ್ನಲ್ಲ, ಆಕ್ಟಿಂಗ್ ಆಚೆ ಮಾಡಿಲ್ಲ, ಮನೇಲಿ ಆಕ್ಟ್ ಮಾಡಿದೀನಿ ಅಂತ. ಅದೇ ಕೆಲಸ ಮಾಡಿದೀನಿ, ನೋಡಿ ಕಲ್ತಿದ್ದೀನಿ, ಕೇಳಿ ಕಲ್ತಿದ್ದೀನಿ. ಮತ್ತೆ ಹಳೆ ಕಲಾವಿದ್ರನ್ನ ಓದಿ ನೋಡ್ಕೊಂಡಿದೀನಿ. ಅವ್ರ ಹೆಂಗ್ ಕಷ್ಟಪಟ್ಟು ಎಲ್ಲಿಂದ ದುಡ್ಡು ತಂದು ಹೆಂಗ್ ಹಾಕಿ ಹೆಂಗ್ ಸಿನಿಮಾ ಯಾರು ಇಲ್ದೇ ಇದ್ದವ್ರೆ ಅವ್ರು ಕಟ್ಟೆವ್ರೆ ಅಂದ್ರೆ ನಾವು ಕಟ್ಟುವಾಗ ಎಷ್ಟಿದಾನೆ ಅಂತ ಯಾಕೆ ಅನ್ಕೋಬೇಕು? ಕರೆಕ್ಟ್. ಬಟ್ ಇಲ್ಲ, ಆ ತರ ಒಂದು ಧೈರ್ಯ ಮಾಡೋದಿದೆಯಲ್ಲ, ನಿಜವಾಗ್ಲೂ ಮೆಚ್ಚುಗೆ ಮಾಡುವಂಥದ್ದು. ಬಿಕಾಸ್ ಯಾರು ಅಂತಹ ನಿರ್ಧಾರಕ್ಕೆ ಹೋಗೋದೇ ಇಲ್ಲ. ಇಂತಹ ಒಂದು ಒಳ್ಳೆ ಆಪರ್ಚುನಿಟಿ ಇದ್ದು ಕೋಟಿ ಮಲ್ಟಿಪ್ಲೈ ಮಾಡಕ್ ನೋಡ್ತಾರೆ ಹೊರತು ಕೋಟಿನ ಕಳ್ಕೊಬೇಕು ಅಥವಾ ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾನೇನೋ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಮನಸ್ಸು ಯಾರಿಗೂ ಬರೋದಿಲ್ಲ. ಕೋಟಿ ದುಡ್ಡು ಒಳಗಿರುತ್ತೆ, ಈ ತರ ಜನದ ಪ್ರೀತಿ ಎಲ್ರಿ ಸಿಗುತ್ತೆ. ಇವತ್ ನನ್ನ ಪುಷ್ಪ ಅಂತ ನನ್ನ ಗುರ್ತಿಸಿದಾರೆ ಅಂದ್ರೆ ಕೋಟಿ ಒಳಗಿಟ್ಕೊಂಡ್ರೆ ಈ ಪ್ರೀತಿ ಸಿಗುತ್ತೆ. ಕೋಟಿ ಹಂಗೆ ಇರುತ್ತೆ, ಅವ್ರ ಜೊತೆಲಿ ಹೋಗ್ಬಿಡುತ್ತೆ ನಮ್ ಜೊತೆ ಅಷ್ಟೇ. ಇನ್ಯಾರೋ ತಿಂತಾರೆ ಉಳ್ಕೊಂಡಿರೋರು. ನಾನು ಈಗ ಉಳಿಸಿರೋದು ನಾನ್ ಸತ್ರು ನೆನ್ಸ್ಕೊತಾರೆ, ಹಿಂಗೊಬ್ರಿಗೆ ಹೊಸೊಬ್ರಿಗೆ ಕೊಟ್ಟಿದ್ರು ಅಂತ. ಈ ಹೊಸ ಕಲಾವಿದರನ್ನ ಹಾಕಿ ಮಾಡ್ಬೇಕು ಅನ್ನೋದು ನಿಮ್ ಪ್ಲಾನ್ ಏನಾ? ಅವತ್ತಿಂದ ಇತ್ತು, ಕೊರ್ಗಿತ್ತು ಒಂದು. ಯಾರು ಬಂದ್ ದುಡ್ಡಿರೋರು ಒಂಚೂರು ಹಾಕ್ಬೋದಲ್ಲ, ಇವ್ರು ಯಾಕೆ ಹಿಂಗ್ ಮಾಡ್ತಾರೆ? ಯಾರಿಗೆ? ಯಶ್ಗೆ ಈ ತರ ಒಂದು ಎಲ್ಲರಿಗೂ, ಯಶ್ಗೂ ಆಗಿದೆ. ಯಶ್ಗೆ ಈ ತರ ಒಂದು ಅಪರ್ಚುನಿಟಿ ಕೊಟ್ಟಿಲ್ಲ. ಸೊ ಹಂಗಾಗಿ ನಾನು ಪ್ರೊಡ್ಯೂಸರ್ ಆದಾಗ ಅಟ್ಲೀಸ್ಟ್ ನಾನು ಈ ತರ ಒಂದು ಮಾಡೋಣ ಅಂತ. ಅದು ನಮಗೂ ಆಗಿದೆ, ನಮ್ಮಿಂದಾನೇ ಶುರುವಾಗಿದೆ, ಇವತ್ತಿಗೂ ನಡೀತಾ ಇದೆ, ನಿನ್ನೇನೂ ನಡೆದಿದೆ, ನಾಳೆನೂ ನಡೆಯುತ್ತೆ. ಇರೋರು ಅಲ್ಲಾರಿ, ಅದು ಸಿನಿಮಾ ಬೇಡ, ಇರೋರು ಯಾರಾದ್ರೂ ಒಂದ್ ಮದುವೆ ಮಾಡ್ತಾರ, ಯಾರಾದ್ರೂ ದುಡ್ಡಿರೋರು ಮದುವೆ ಮಾಡ್ಬೋದಲ್ಲ ಒಬ್ರಿಗೆ. ಒಂದ್ ಮದುವೆ ಮಾಡೋ ಒಂದ್ ಸಂಸಾರ ಕಟ್ರೆ ಅದೆಲ್ಲೋ ಹೋಗುತ್ತಲ್ಲ. ಯಾರು ಮಾಡ್ತಾರೆ? ಇರೋರು ಯಾರು ಮಾಡಲ್ಲ. ಉದಾರ ಭಾವನೆ ಅಂತಾರ ಅದನ್ನ, ಅದ್ ಯಾರು ಮಾಡ್ತಾರ? ಎಷ್ಟು ಜನ ಮಾಡೋರು. ಸೊ ಕನ್ನಡ ಇಂಡಸ್ಟ್ರಿಯ ಮತ್ತೊಂದು ಪಾರ್ವತಮ್ಮ ರಾಜ್ಕುಮಾರ್. ಅಯ್ಯಪ್ಪ, ಅವರಷ್ಟು ದೊಡ್ಡ ಹೆಸರು ಹೇಳ್ಬೇಡಿ. ನಾನು ಅವ್ರ ಫ್ಯಾನು. ಅಷ್ಟೊಂದ್ ಶಕ್ತಿ ದೇವ್ರು ಕೊಟ್ಟಿಲ್ಲ. ಏನೋ ಅವ್ರದ್ರಲ್ಲಿ ಒಂದು ಇನ್ಸ್ಪೈರ್ ಆಗಿ ಒಂದ್ ಸಣ್ಣ ಕೆಲಸ ಮಾಡ್ತಾರೆ. ಅದಾದ್ರೂ ಒಂದ್ ದೊಡ್ಡ ಪ್ರೊಡಕ್ಷನ್ ಕಂಪನಿ ಅಂತೂ ಆಗುತ್ತೆ ಮುಂದೊಂದು ದಿನ. ಥ್ಯಾಂಕ್ಸ್ ಹೇಳ್ತೀನಿ. ಓಕೆ.
ಕಥೆಯನ್ನ ನಿರ್ಧಾರ ಮಾಡೋದಕ್ಕೆ ಏನಾದ್ರು ಮಾನದಂಡಗಳು ತಗೊಂತೀರಾ, ಅಥವಾ ಇನ್ ಜನರಲ್ ನನ್ನ ಮನೆಯಲ್ಲಿರೋರ್ನ ಡಿಸ್ಕಸ್ ಮಾಡೋದಾಗ್ಲಿ, ಅಥವಾ ಡೈರೆಕ್ಟರ್ ಹೇಳಿದ್ನ ನೀವೇ ಅನಲೈಸ್ ಮಾಡಿ ನೀವೇ ಒಂದು ಫೈನಲ್ ಔಟ್ಪುಟ್ ಡಿಸೈಡ್ ಮಾಡ್ತೀರಾ? ನಾನ್ ಮಾಡಿರೋದು ಒಂದ್ ಪಿಕ್ಚರ್, 100 ಕತೆ ಇದೆ ನನ್ನ ತಲೆಯಲ್ಲಿ, 100 ತರ ಥಾಟ್ ಇದೆ. ಬಟ್ ಏನಂದ್ರೆ ಪ್ರತಿದಿನ ನಮ್ ಸುತ್ತ ನಡೆಯೋ ಕತೆನೆ ಬರ್ಬೇಕು. ಸುಮ್ನೆ 5 ನಿಮಿಷ ಅದು ಮಾಡಕ್ ಬರುತ್ತೆ ನನಗೆ, ಡಮ್ ಡೂಮ್ ಅಂತ ಮಾಡಕ್ಕೂ ಬರುತ್ತೆ. ಅದ್ರ ಯಾಕೆ ನಿಮ್ಗೆ ಅದು ಈ ಆಕ್ಷನ್ ಮೂವೀಸು, ಥ್ರಿಲ್ಲರ್ ಮೂವೀಸು ನಿಮ್ಗೆ ಇಷ್ಟ ಇಲ್ವಾ? ಮಾಡಿದೀವಲ್ಲ ಆಕ್ಷನ್ ನಮ್ಮಲ್ಲಿ. ನಮ್ಮ ಚಾನೆಲ್ ಅಲ್ಲಿ ಆಗಿರೋ ರಿವ್ಯೂಸ್ ಇದೆಯಲ್ಲ, 4 ಮಿಲಿಯನ್ ಅಂದ್ರೆ 40 ಲಕ್ಷ ಜನ ನಮ್ಮ ಲೋಗೋನೇ ನೋಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಿಸ್ಟಮ್ ಅಲ್ಲಿ ಅಂದ್ರೆ ಒಳ್ಳೆ ನೆರೇಷನ್ ಏನ್ ಕೊಟ್ಟಿದ್ದಾನಲ್ಲ, ನಿಮ್ ಮೂವಿನ ಎಂಟೈರ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾನೆ. ಸೊ ಅದ್ರೊಳಗೆ ಹೇಳಿದ್ದಾನೆ ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಫೈಟಿಂಗ್ ಇದೆ ಅಂತ. ಬಟ್ ನಾನು ಹೇಳ್ತಿರೋದು ರಿಯಲಿಸ್ಟಿಕ್ ಎಕ್ಸಾಂಪಲ್. ಯಶಮ್ಮ ಅಂತಂದ್ರೆ ಆ ಒಂದು ಡಾನು ಅಥವಾ ಒಂದು ಕ್ರೈಮು ಅಥವಾ ಥ್ರಿಲ್ಲರು ಇಂತಹ ಆಕ್ಷನ್ ಮುಂದಿನ ದಿನಗಳಲ್ಲಿ ಕೊಡೋಣ. ಫಸ್ಟ್ ಸಮಾಜಕ್ಕೆ ನಮ್ಮ ಮನೆಗೆ ಕೂತಾಗ, ನಮ್ಮ ಮಕ್ಳು ಕೂತಾಗ, ನಮ್ಮ ಯಜಮಾನ್ರ ಜೊತೆ ಹೋದಾಗ ಒಂದು ರಿಯಲಿಸ್ಟಿಕ್ ಆಗಿ ನಾವೇನ್ ಸಿನಿಮಾಗೆ ಹೋಗ್ತೀವಿ ಆ ತರದೊಂದು ಕೊಟ್ಟಾಗ ಕಂಪನಿ ಬ್ರ್ಯಾಂಡ್ ಬಗ್ಗೆ ಗೌರವ ಬರುತ್ತೆ. ಫಸ್ಟ್ ಬ್ರ್ಯಾಂಡ್ ಹುಟ್ಟಾಕಬೇಕು, ಆಮೇಲೆ ಎಲ್ಲಾ ತರ ಕೊಡ್ಬೋದು. ಜನಕ್ ಮೈಂಡ್ ಅಲ್ಲಿ ಯಶೋರಮ್ಮ ಒಂದ್ ಸಿನಿಮಾ ಬ್ರ್ಯಾಂಡ್ ಇದೆ, ಅವ್ರ ಸಿನಿಮಾಗೆ ಹೋದ್ರೆ ಎಲ್ಲ ಇರುತ್ತೆ ಅನ್ನೋದು ಫಸ್ಟ್ ಕೂರಿಸ್ಬೇಕು. ಆಮೇಲೆ ನೀವ್ ಎಲ್ಲಾ ತರನು ಅಲ್ಲಿ ಡ್ಯಾನ್ಸ್ ಕೊಡ್ಬೋದು, ಫೈಟ್ ಕೊಡ್ಬೋದು, ಸಿಂಗಿಂಗು ಕೊಡ್ಬೋದು, ಎಲ್ಲಾ ಕೊಡ್ಬೋದು. ಕೊಡ್ತಾನೆ ನಾವು ಆ ಡ್ಯಾನ್ಸ್ ಅದ್ರಲ್ಲಿ ಎಷ್ಟು ಜನ ಬರ್ತಾರೆ. ಈಗ ನಾನೊಂದ್ ಮಾತೇ ಇಲ್ಲ, ನಿಮಗ್ ಮದ್ವೆ ಆಗಿದ್ಯಾ? ಮಕ್ಳಿದಾರ? ಎಷ್ಟ್ ಜನ ಅವ್ರೆ? ಮಗಳಿದ್ದಿದ್ರೆ ನಿಮ್ ಮಗಳು ಮೈ ತುಂಬಾ ಬಟ್ಟೆ ಹಾಕಬೇಕು, ನಿಮ್ ಮಿಸಸ್ ಮೈ ತುಂಬಾ ಬಟ್ಟೆ ಹಾಕಬೇಕು, ಮನೆಗೆ ಹೋದ್ರೆ ಊಟ ಕೊಡ್ಬೇಕು, ನಾನು ಹೆಂಡ್ತಿನ ಅನ್ಸುತ್ತ ಅಲ್ಲೇ ಕಾಣಿಸ್ತಿರ್ಬೇಕು, ಅನ್ಸಲ್ವಾ? ಅನ್ಸುತ್ತಾ ಇಲ್ವಾ? ಹಂಗೆ ಜೀವನ ಅಂದ್ಮೇಲೆ ಸಿನಿಮಾಗೆ ಹೋದಾಗ ರಿಯಲಿಸ್ಟಿಕ್ ಆಗಿ ಇರ್ಬೇಕು. ಯಾರೋ ಹುಡುಗ ಹೋಯ್ತಾನೆ, ಅರ್ಧ ಗಂಟೆ ಯಾವ್ದೋ ನೋಡ್ತಾನೆ, ಮನೆಗೆ ಹೋಯ್ತಾನೆ, ಮನೆಗೆ ಹೋದಾಗ ಹೆಂಡತಿ ಬಟ್ಟೆ ನೀಟಾಗಿ ಸುಮ್ನೆ ಹಾಕೊಂಡವಳಲ್ಲ ಅಂತ ಬಿಟ್ಬಿಡ್ತಾನೆ. ಯಾರಿಗಾದ್ರೂ ಅವ್ನ ಹೆಂಡತಿ, ಅವ್ನ ಮಗು, ಅವ್ನ ಅಕ್ಕ ತಂಗಿ ನೀಟಾಗಿ ಇರ್ಬೇಕು. ಅದಕ್ಕೆ ಕೆಲಸ ಮಾಡಿದ್ವಿ. ಪ್ರೊಜೆಕ್ಷನ್ ಸೆಟ್ ಹೋಗ್ದಂಗೆ ನೀವು ಪ್ರೊಡಕ್ಷನ್ ಮಾಡಿದಿರಲ್ಲ, ಇದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅನ್ಸಿಲ್ವಾ? ಇವತ್ತು ನಾವು ಪಕ್ಕದವ್ರು ನಂಬಲ್ಲ, ಅಯ್ಯೋ ಅವ್ರಿಗೆ ದುಡ್ಡು ಕೊಟ್ರೆ ಏನ್ ಮಾಡ್ತಾನೋ ಅಂತ. ಜಡ್ಜ್ಮೆಂಟ್ ನಿಮ್ಮನ್ನ ಇಷ್ಟೊತ್ತು ಮಾತಾಡಿದ ತಕ್ಷಣ ನಿಮ್ಮನ್ನ ಜಡ್ಜ್ ಮಾಡ್ಬಿಡ್ತೀನಿ, ಆ ಕೆಪಾಸಿಟಿ ಇದೆ. ಒಬ್ಬ ಮನುಷ್ಯನ ಜಡ್ಜ್ ಮಾಡದೆ ನೀವೇನು ಮಾಡಕ್ಕಾಗಲ್ಲ. ಎಲ್ರೂನು ಅನುಮಾನಿಸ್ತಾ ಕೂತ್ರೆ ಕೆಲ್ಸಾನೇ ಮಾಡಕ್ಕಾಗಲ್ಲ ಅಂತವ್. ನಾನು ಅದನ್ನೇ ಹೇಳಕ್ ಹೊಟ್ಟಿದ್ದೀನಿ. ಅದು ಒಂದು ಸೀಕ್ರೆಟ್ ಅಥವಾ ಏನೋ ಒಂದು ಅಲ್ಲ, ಕೇಳಿ, ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಒಂದು ಮನುಷ್ಯ ಕೆಲ್ಸ ಮಾಡ್ಬೇಕು ಅಂತ ಹೊರಟಾಗ ಸುತ್ತ ಸೆಟ್ ಮಾಡ್ಕೋಬೇಕು. ಈಗ ಹೊಸ ಪ್ರತಿಭೆಗಳಿಗೆ ಕೆಲಸ ಕೊಡ್ಬೇಕು ಅಂದ್ರೆ ಇವ್ರು ಆಕ್ಟ್ ಮಾಡ್ತಾರ ಅಂತ ಅನುಮಾನ ಶುರು ಆಗ್ಬಿಟ್ರೆ ಅವ್ರು ಮಾಡಕ್ಕೆ ಆಗಲ್ಲ. ನಾವು ಮಾಡ್ತಾರೆ, ಮಾಡ್ಬಹುದು, ಮಾಡಿಸ್ಬಹುದು ಅಂತಾನೆ ನಂಬಿದ್ದಕ್ಕೆ ಒಂದ್ ಸಿನಿಮಾ ಆಯ್ತು. ಮ್ಯೂಸಿಕ್ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಫೈಟ್ ಮಾಸ್ಟರ್ ಹೊಸಬ್ರು, ಮ್ಯೂಸಿಕ್ ಹೊಸಬ್ರು, ಹೀರೋ ಹೊಸಬ್ರು, ಸಾರಿ ಹೀರೋಯಿನ್ ಹೊಸಬ್ರು, ಡೈರೆಕ್ಟರ್ ಹೊಸಬ್ರು. ಆ ನಂಬಿಕೆಯಿಂದಾನೇ ಅಲ್ವಾ 4 ಪಾತ್ರ ಹುಟ್ಟಿದ್ದು ಅಲ್ವಾ? ಮತ್ತೆ ಡೈರೆಕ್ಟರ್ನೇ ನಮ್ದೇ ಇದ್ರೆ ಆ ಪಾತ್ರ ಎಲ್ಲಿಂದ ಹುಡ್ತಾ ಇದ್ದು? ಬಟ್ ಇವತ್ತಿನ ಮೋಸ್ಟ್ ಆಫ್ ದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಅರ್ಧ ಪ್ರೊಡಕ್ಷನ್ಗೆ ನೀವು 50 ಲಕ್ಷ ಹಾಕಿ ಸರ್ 50 ಲಕ್ಷದಲ್ಲಿ ಮುಗಿಸ್ಬಿಡ್ತೀನಿ ಅಂತೇಳಿ ಪೋಸ್ಟ್ ಪ್ರೊಡಕ್ಷನ್ ಹೋಗಿ 2 ಕೋಟಿ ನಿಲ್ಲುತ್ತೆ, ಅದು ಆ ಮೂವಿ ರಿಲೀಸೇ ಆಗೋದಿಲ್ಲ. ಇಂತಹ ಡೈರೆಕ್ಟರ್ಸ್ಗಳು ಸಿಗ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ, ಬಟ್ ಈ ರೀತಿ ಸಮಾಜದಲ್ಲಿ ನೀವು ಮನೇಲಿ ಕುಂತ್ಕೊಂಡು ನಾನು ಮಾಡ್ಬೋದು ಅಂತ ಒಂದು ಛಲ ಇದೆಯಲ್ಲ, ಇದು ಜಡ್ಜ್ಮೆಂಟ್ಗೆ ಸಲಾಮ್. ಯಾಕಂದ್ರೆ ಒಬ್ಬ ಮನುಷ್ಯನ ಜಡ್ಜ್ ಮಾಡೋದಕ್ಕಿಂತ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬರೀ ನಂಬೋದಲ್ಲ, ಅವರಲ್ಲಿ ಈಗ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆ ಅಂತ ಬರೀ ಸುಮ್ನೆ ನೋಡೋದಲ್ಲ, ಅಕೌಂಟಿಗೆ ದುಡ್ಡು ಕಟ್ಟಿದ್ರೆ ತಾನೇ ನೋಡಕ್ಕಾಗದು. ನಾವ್ ಅವ್ರಿಗೆ ಎಲ್ಲಾನು ಕೆಪಾಸಿಟಿ ಒದಗಿಸಿ ಎಲ್ಲ ಮಾಡ್ತೀವಿ ಅನ್ನೋದಿದ್ರೆ ಆಮೇಲೆ ಅವ್ರನ್ನ ನಂಬೋದು ಅಲ್ವಾ? ಹಂಗೆ ನನಗ್ ತುಂಬಾ ದಿವಸದಿಂದ ಇತ್ತು, ತುಂಬಾ ಎಂತ ದೊಡ್ಡವರು ನನ್ ಕೊಡ್ಬೋದಿತ್ತು. ಹೊಸದಾಗಿ ಕೊಡ್ಬೇಕು, ಇಂಡಸ್ಟ್ರಿಗೆ ಹೊಸ ಪ್ರತಿಭೆಗಳು ತರಬೇಕು, ಅದು ನನ್ನ ಉದ್ದೇಶ. ಹೊಸಬ್ರು ಬರ್ಲಿರಿ. ಯಾಕೆ ಅಂದ್ರೆ ಉಂಡವ್ರಿಗೆ ಊಟ ಹಾಕ್ಬಾರ್ದು, ಬೋಳ್ದೆಲೆಗೆ ಎಣ್ಣೆ ಒಯ್ಬಾರ್ದು ಅಂತ ನಮ್ಮ ಅಜ್ಜಿ ಹೇಳವ್ರೆ. ಇರೋರು ತಿಂತಾರ, ಬಿಸಾಕ್ತಿರ್ತಾರ್ರಿ, ಅವ್ರಿಗೆ ಯಾಕ್ರಿ ಊಟ ಹಾಕ್ಬೇಕು? ಅವನಿಗೆ ಡೇಟ್ ಕೊಡಕ್ ಟೈಮ್ ಇಲ್ಲ, ಇರೋ ಸಿನಿಮಾ ಮಾಡಕ್ಕಿಲ್ಲ, ಎಷ್ಟ್ ಕೊಟ್ರೆ ಸಾಕು. ನಿಮಗ್ ಟೈಮ್ ಕೊಡ್ತಿಲ್ಲ ಅಂತ ನೋವಿದ್ಯಾ? ಸಾರಿ, ನಿಮ್ಗೆ ಅಲ್ಲರಿ, ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನನಗ್ ಬೇಕು ಅಂದ್ರೆ ಫೋನ್ ಮಾಡಿ ಈಗ ಗೊತ್ತಾನೆ, ನನ್ಗ ಕೆಪಾಸಿಟಿ ಇದೆ, ನನ್ ಮಗನಿಗೆ ಅಲ್ಲ ರೀ. ನಾನ್ ಹೇಳ್ತಾ ಇರೋದು ನಿಮ್ಗೆ ತಾಟ್ ಅರ್ಥ ಆಗ್ತಿಲ್ಲ ನಮ್ಮ ಕನ್ನಡದಲ್ಲಿ ಇರೋರ್ಗೆಲ್ಲ. ನಾನು ಹೇಳದ್ ಕೇಳಿ, ಅವನ್ಗೆ ಊಟ ಇದೆ, ಬಟ್ಟೆ ಇದೆ, ಫ್ಲೈಟ್ ಇದೆ, ದುಡ್ಡಿದೆ, ಹೆಸರಿದೆ, ಪದವಿ ಇದೆ, ಎಲ್ಲ ಇದೆ. ಅವನಿಗೆ ಮಾಡಿದ್ರೆ ಸ್ವಾರ್ಥ ಆಗ್ಬಿಡತ್ರಿ. ಈಗ ಯಶ್ಗೆ ಫ್ಲೈಟ್ ಅಲ್ಲಿ ಇಲ್ದೆ ರೋಡಲ್ಲಿ ಸ್ಲಮ್ ಅಲ್ಲಿ ಕೂತಿದ್ರೆ ನೀವ್ ಈ ಪ್ರಶ್ನೆ ಕೇಳ್ಬೇಕು, ಪಾಪ ನಿಮ್ ಮಗ ಸ್ಲಮ್ ಅಲ್ಲಿ ಅವನೇ ಬೇರೆ ಯಾರೋ ಹುಡ್ಗಂಗ್ ಊಟ ಹಾಕ್ತಿದ್ದೀರಾ ಅಂತ. ಕರೆಕ್ಟಾ?
ಯಶಿಗೆ ಯಾಕ್ರಿ ಕೊಡ್ಬೇಕು, ಯಶಿಗೆ ಯಾಕ್ರಿ ಮಾಡ್ಬೇಕು? ಅವನ ಹತ್ರನೇ ದುಡ್ಡು ಹಿಂಗ್ ಒಂದ್ ಅಡ್ವರ್ಟೈಸ್ ಮಾಡ್ರೆ ಕೋಟಿ ಕೋಟಿ ತಗತಾನೆ. ನಾವೆಷ್ಟು ಕೋಟಿ ಪಿಕ್ಚರ್ ಮಾಡ್ತೀವಿ ಅನ್ನೋದು ನಿಮಗ್ ಬೇಡ. ಬಟ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಂಡಸ್ಟ್ರಿಕ್ಸ್ ಅಂದ್ರೆ ಅವ್ನ ಕುಟುಂಬ ಬೆಳೀತೆ, ಅವ್ನು ಊಟ ಮಾಡ್ತಾನೆ, ಅವ್ನ ಸಂಸಾರ ಚೆನ್ನಾಗಿರುತ್ತೆ. ಒಬ್ರು ಡೈರೆಕ್ಟರ್ ಬಂದ್ರೆ 4 ಜನ ಕೆಲಸ ಕೊಡ್ತಾರೆ, 4 ಜನ ಪ್ರೊಡ್ಯೂಸರ್ ಬರ್ತಾರೆ, ಅದು ಒಳ್ಳೇದಾ? ಅಥವಾ ಒಂದು ಹೀರೋಯಿನ್ ಬಂದ್ರೆ ಅವಳಿನ್ನೆಲ್ಲೋ ಕೆಲಸ ಮಾಡ್ತಾಳ, ಅದು ಒಳ್ಳೇದಾ? ಬೇಡ ಅನ್ನೋರ್ಗೆ ವಾಂತಿ ಮಾಡೋರ್ಗು ಊಟ ಹಾಕೋದು ಒಳ್ಳೇದಾ? ಆನ್ಸರ್ ಕೊಡಿ. ಅಲ್ಲ, ಆನ್ಸರ್ ಕೊಟ್ಟು ಆಮೇಲೆ ಹೋಗಿ ಅದೆಲ್ಲ ಬೇಡ. ಹೇಳ್ಬೇಕು ಎಸ್ ಆರ್ ನೋ. ಅಲ್ಲ, ಎಸ್ ನಿಮ್ಮ ಪ್ರಕಾರ ಎಸ್ ಅಲ್ವಾ? ಅದಕ್ಕೆ ಈಗ ಸ್ವಾರ್ಥ ಬಿಟ್ಟು ಆಚೆ ಬರ್ಬೇಕು ಮನುಷ್ಯರು. ನಾನು ಹೇಳ್ತಾ ಇರೋದು ಸ್ವಾರ್ಥ ಬಿಡಿ. ದೇವ್ರು ಚೆನ್ನಾಗಿಟ್ಟವನೆ. ನಾವು ಒಂದಿನ ಊಟ ಇಲ್ದೇ ಇದ್ವಿ, ನೀವೇ ಹೇಳಿದ್ರಲ್ಲ ಮೆಜೆಸ್ಟಿಕ್ ಅಲ್ಲಿ ಇದ್ರು ಎಷ್ಟು ಅಂದ್ರೆ ಅವತ್ತು ಸಿಚುವೇಶನ್ ಮೆಜೆಸ್ಟಿಕ್ ಅಲ್ಲಿ ಇರ್ಸಿತ್ತು. ಊಟ ಇಲ್ದಿರಷ್ಟು ಅವನ್ನ ಸಾಕಷ್ಟು ನಾವು ದಡ್ರಿಲ್ಲ, ಅವ್ರ ಅಪ್ಪಂಗೆ ಸಂಬಳ ಬತ್ತಿತ್ತು, ನಮಗ್ ಮನೆ ಮಠ ಆಯ್ತು, ಬೈತಾರೆ ಎಲ್ಗ್ ಹೋದ್ರೆ ಅಂತ ಇಲ್ಲಿ ಕಷ್ಟಪಟ್ಟಿದ್ದಾನೆ. ಅದನ್ನ ಈಗ ಹೇಳ್ತಾವನೆ, ಅವತ್ತು ಹೇಳಿಲ್ಲ ಹೋಗ್ಬೇಡ ಅಂತಾರೆ ಅಂತ. ಅವನ್ನ ಪ್ರತಿ ಹೆಜ್ಜೆಯಲ್ಲೂ ರಾಜನ್ ತರ ಸಾಕಿದೀವಿ, ಅದನ್ನ ರಾಜಾರೋಷವಾಗಿ ಹೇಳ್ತೀವಿ. ಅವನಿಗೆ ಅವ್ರಪ್ಪ ಅವನಿರೋ ಕಲರ್ ನೋಡಿದ್ದೀರಾ ಹಿಂಗಿದಾನೆ, ಬಡವ್ರ ಮಕ್ಳ ತರ ಸಾಕಿದೀವ ನಮ್ಮ ಮಕ್ಳನ್ನ. ಯಾಕೆ ಸಾಕಿಲ್ಲ ಅಂದ್ರೆ ಫುಡ್ಡು, ಸೌಕರ್ಯ, ಮಲ್ಗಕ್ ಜಾಗ, ಒಂದ್ ಮನೆ ಅಷ್ಟೊಂದು ಚೆನ್ನಾಗ್ ಕೊಟ್ಟಿದೀವಿ. ಅಷ್ಟೆಲ್ಲ ಇರೋನು ಈಗ ರಾಜನ್ ತರ ಇದ್ದಾನೆ, ಅವನಿಗೆ ಹಾಕೋದ್ರಲ್ಲಿ ಬೇಡ, ಇನ್ನೊಬ್ರು ನಮ್ಮಂಗೊಬ್ರು ಬರ್ಲಿ ಅಂತ. ಬಟ್ ಏನು ಅಂದ್ರೆ ಈ ತರ ಮನಸ್ಥಿತಿ ಕೆಲವು ಜನಕ್ಕೆ ಅದ ಅವ್ರ ತಪ್ಪು. ನಾನೇನ್ ಕೇಳ್ತೀರಾ? ಅವ್ರ ಮಗ ಇದ್ರೂನು ಪಕ್ಕದ ಮನೆಗೆ ಹೋಗ್ಬಿಟ್ಟು ನೀನ್ ಪ್ರೊಡ್ಯೂಸರ್ ಆಗಿ ಹೀರೋ ಆಗ್ತೀಯ ಅಂತ ಹೇಳಿ ಹುಡುಕುವಂತಹ ಕಾಲ. ಹಾಗಾಗಿ ಈ ಪ್ರಶ್ನೆ ಅದ ತಪ್ಪು ನೀವ್ ಹೇಳ್ತಿರೋದು. ಮಗ ಇದ್ರೆ ಮಗ ಡೇಟ್ ಕೊಡೋ ಪರಿಸ್ಥಿತಿಲಿ ಇಲ್ಲ. ಮಗನಿಗೆ ಡೇಟ್ ನಮ್ಗೆಲ್ಲ ಕೊಡೋ ಪರಿಸ್ಥಿತಿ ಇಲ್ಲ. ಮಗ ರೋಡಲ್ಲಿ ಕೂತಿಲ್ಲ, ಮಗನಿಗೆ ಡೇಟ್ ಕೊಡಕ್ ಹೀರೋ ಆಗಿದ್ದಾರೆ. ಅಂತವ್ರಿಗೆ ಹೋಗ್ಬಿಟ್ಟು ಈ ಪುಟ್ಕೋಸಿ ಪಿಕ್ಚರ್ ಕೊಡ್ಬಾ ಇಲ್ಲಿ ಅಂತ ಕರೀತಾರೇನ್ರಿ? ಹೋಗ್ರಿ ಕೆಲ್ಸ ಅಲ್ಲ ಕೇಳಿ. ಜನಕ್ಕೋಸ್ಕರ ಬದುಕಕ್ ಹೋದ್ರೆ ಎಷ್ಟಂತ ಬದುಕ್ತೀರಾ? ಬಟ್ ಏನ್ ಇವತ್ತು ಜನಗಳಿಂದನೇ ಈ ಆಯ್ತು ಆಯ್ತಪ್ಪ, ಮಾತಾಡೋರೆಲ್ಲ ಏನ್ರಿ ಮಾಡಿದಾರೆ? ಏನ್ ಮಾಡಿದಾರೆ? ನಾವು ಮಾಡಿದೀವಿ, ಪ್ರೂವ್ ಮಾಡಿದೀವಿ ಇಂಡಸ್ಟ್ರಿಲಿ. ಮಗನ್ನ ಅವನೇ ಬೆಳೆದ್ನೋ ನಾವೇ ಬೆಳೆಸಿದ್ವೋ ಪ್ರೂವ್ ಮಾಡಿದೀವಿ. ನಾವು ಚೆನ್ನಾಗಿದ್ದೀವಿ, ನಾವು ಆರಾಮಾಗಿದ್ದೀವಿ, ನಾವೇ ಇನ್ನೊಬ್ರಿಗೆ ಕೊಡಂಗಿದ್ದೀವಿ. ಅದಕ್ಕೆ ನಾವೇ ಗ್ರೇಟಾ ಅವ್ರ ಗ್ರೇಟಾ? ನೀವು ಗ್ರೇಟು, ಅದ್ರೊಳಗೆ ಇರುವಂತಹ ಎಫರ್ಟು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆದ್ರೆ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಇದೆಲ್ಲ ಇಂಟರ್ವ್ಯೂಸ್ಗಳು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮೇಡಮ್ ಎಷ್ಟ್ ಜೊತೆ ಜಗಳ ಮಾಡ್ಕೊಂಡವ್ರ ಅಂತ ಅನ್ಕೊಳ್ಳಿ ಬಿಡಿ. ಅವ್ರ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಮ್ಮನೆ ವಿಷಯ ನಮಗ್ ಬೇರಿದ್ದು. ನಾವ್ ಜಗಳ ಮಾಡ್ಕತೀವೋ ಹಂಗೆ ಇರ್ತೀವೋ ಅದನ್ನ ಅವ್ರಿಗೆ ಸುಮಾರು ಕಡೆ ಹೇಳಿದೀನಿ. ಅವ್ರ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾವ್ ಜಗಳ ಮಾಡ್ಕೊಂಡಿದೀವಿ ಅನ್ಕೊಳ್ಳಿ, ಇವ್ರು ಬಂದು ಒಂದ್ ಮಾಡ್ತಾರ? ಮಾಡಲ್ಲ ಅಲ್ವಾ? ಆಗುತ್ತ ಅವ್ರ ಕೈಲಿ ನಮ್ಮನ್ನ ಒಂದ್ ಮಾಡಕ್ಕೆ? ಎಲ್ಲ ಮಾತಾಡೋರ್ಗೆಲ್ಲ ಉತ್ತರ ಕೊಡ್ತಾ ಕೂತ್ರೆ ನಾವ್ ಬರೀ ನಿಮ್ಗೆ ಇಂಟರ್ವ್ಯೂನೇ ಕೊಟ್ಕ ಕೂತಿರುವಾಗುತ್ತೆ, ಕೆಲ್ಸ ಮಾಡಕ್ಕಾಗಲ್ಲ. ಆಮೇಲೆ ಕೆಲ್ಸ ನೋಡಿ. ಮಕ್ಳಿದಾರ? ಎಷ್ಟ್ ಜನ ಅವ್ರೆ? ಮಗಳಿದ್ದಿದ್ರೆ ನಿಮ್ ಮಗಳು ಮೈ ತುಂಬಾ ಬಟ್ಟೆ ಹಾಕಬೇಕು, ನಿಮ್ ಮಿಸಸ್ ಮೈ ತುಂಬಾ ಬಟ್ಟೆ ಹಾಕಬೇಕು, ಮನೆಗೆ ಹೋದ್ರೆ ಊಟ ಕೊಡ್ಬೇಕು, ನಾನು ಹೆಂಡ್ತೀನಿ ಅನ್ಸುತ್ತ ಅಲ್ಲೇ ಕಾಣಿಸ್ತಿರ್ಬೇಕು ಅನ್ಸಲ್ವಾ? ಅನ್ಸುತ್ತಾ ಇಲ್ವಾ? ಹಂಗೆ ಜೀವನ ಅಂದ್ಮೇಲೆ ಸಿನಿಮಾಗ ಹೋದಾಗ ರಿಯಲಿಸ್ಟಿಕ್ ಆಗಿ ಇರ್ಬೇಕು. ಯಾರೋ ಹುಡುಗ ಹೋಯ್ತಾನೆ, ಅರ್ಧ ಗಂಟೆ ಯಾವ್ದೋ ನೋಡ್ತಾನೆ, ಮನೆಗೆ ಹೋಯ್ತಾನೆ, ಮನೆಗೆ ಹೋದಾಗ ಹೆಂಡತಿ ಬಟ್ಟೆ ನೀಟಾಗಿ ಸುಮ್ನೆ ಹಾಕೊಂಡವಳಲ್ಲ ಅಂತ ಬಿಟ್ಬಿಡ್ತಾನೆ. ಯಾರಿಗಾದ್ರೂ ಅವ್ನ ಹೆಂಡತಿ, ಅವ್ನ ಮಗು, ಅವ್ನ ಅಕ್ಕ ತಂಗಿ ನೀಟಾಗಿ ಇರ್ಬೇಕು. ಅದಕ್ಕೆ ಕೆಲಸ ಮಾಡಿದ್ವಿ. ಪ್ರೊಜೆಕ್ಷನ್ ಸೆಟ್ ಹೋಗ್ದಂಗೆ ನೀವು ಪ್ರೊಡಕ್ಷನ್ ಮಾಡಿದಿರಲ್ಲ, ಇದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅನ್ಸಿಲ್ವಾ? ಇವತ್ತು ನಾವು ಪಕ್ಕದವ್ರು ನಂಬಲ್ಲ, ಅಯ್ಯೋ ಅವ್ರಿಗೆ ದುಡ್ಡು ಕೊಟ್ರೆ ಏನ್ ಮಾಡ್ತಾನೋ ಅಂತ. ಜಡ್ಜ್ಮೆಂಟ್ ನಿಮ್ಮನ್ನ ಇಷ್ಟೊತ್ತು ಮಾತಾಡಿದ ತಕ್ಷಣ ನಿಮ್ಮನ್ನ ಜಡ್ಜ್ ಮಾಡ್ಬಿಡ್ತೀನಿ. ಆ ಕೆಪಾಸಿಟಿ ಇದೆ. ಒಬ್ಬ ಮನುಷ್ಯನ ಜಡ್ಜ್ ಮಾಡದೆ ನೀವೇನು ಮಾಡಕ್ಕಾಗಲ್ಲ. ಎಲ್ರೂನು ಅನುಮಾನಿಸ್ತಾ ಕೂತ್ರೆ ಕೆಲ್ಸಾನೇ ಮಾಡಕ್ಕಾಗಲ್ಲ ಅಂತವ್. ನಾನು ಅದನ್ನೇ ಹೇಳಕ್ ಹೊರಟಿದ್ದೀನಿ. ಅದು ಒಂದು ಸೀಕ್ರೆಟ್ ಅಥವಾ ಏನೋ ಒಂದು ಅಲ್ಲ, ಕೇಳಿ, ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಒಂದು ಮನುಷ್ಯ ಕೆಲ್ಸ ಮಾಡ್ಬೇಕು ಅಂತ ಹೊರಟಾಗ ಸುತ್ತ ಸೆಟ್ ಮಾಡ್ಕೋಬೇಕು. ಈಗ ಹೊಸ ಪ್ರತಿಭೆಗಳಿಗೆ ಕೆಲಸ ಕೊಡ್ಬೇಕು ಅಂದ್ರೆ ಇವ್ರು ಆಕ್ಟ್ ಮಾಡ್ತಾರ ಅಂತ ಅನುಮಾನ ಶುರು ಆಗ್ಬಿಟ್ರೆ ಅವ್ರು ಮಾಡಕ್ಕೆ ಆಗಲ್ಲ. ನಾವು ಮಾಡ್ತಾರೆ, ಮಾಡ್ಬಹುದು, ಮಾಡಿಸ್ಬಹುದು ಅಂತಾನೆ ನಂಬಿದ್ದಕ್ಕೆ ಒಂದ್ ಸಿನಿಮಾ ಆಯ್ತು. ಮ್ಯೂಸಿಕ್ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಫೈಟ್ ಮಾಸ್ಟರ್ ಹೊಸಬ್ರು, ಮ್ಯೂಸಿಕ್ ಹೊಸಬ್ರು, ಹೀರೋ ಹೊಸಬ್ರು, ಹೀರೋಯಿನ್ ಹೊಸಬ್ರು, ಡೈರೆಕ್ಟರ್ ಹೊಸಬ್ರು. ಆ ನಂಬಿಕೆಯಿಂದಾನೇ ಅಲ್ವಾ 4 ಪಾತ್ರ ಹುಟ್ಟಿದ್ದು ಅಲ್ವಾ? ಮತ್ತೆ ಡೈರೆಕ್ಟರ್ನೇ ನಮ್ದೇ ಇದ್ರೆ ಆ ಪಾತ್ರ ಎಲ್ಲಿಂದ ಹುಡ್ತಾ ಇದ್ದು? ಬಟ್ ಇವತ್ತಿನ ಮೋಸ್ಟ್ ಆಫ್ ದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಅರ್ಧ ಪ್ರೊಡಕ್ಷನ್ಗೆ ನೀವು 50 ಲಕ್ಷ ಹಾಕಿ ಸರ್ 50 ಲಕ್ಷದಲ್ಲಿ ಮುಗಿಸ್ಬಿಡ್ತೀನಿ ಅಂತೇಳಿ ಪೋಸ್ಟ್ ಪ್ರೊಡಕ್ಷನ್ ಹೋಗಿ 2 ಕೋಟಿ ನಿಲ್ಲುತ್ತೆ, ಅದು ಆ ಮೂವಿ ರಿಲೀಸೇ ಆಗೋದಿಲ್ಲ. ಇಂತಹ ಡೈರೆಕ್ಟರ್ಸ್ಗಳು ಸಿಗ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ, ಬಟ್ ಈ ರೀತಿ ಸಮಾಜದಲ್ಲಿ ನೀವು ಮನೇಲಿ ಕುಂತ್ಕೊಂಡು ನಾನು ಮಾಡ್ಬೋದು ಅಂತ ಒಂದು ಛಲ ಇದೆಯಲ್ಲ, ಇದು ಜಡ್ಜ್ಮೆಂಟ್ಗೆ ಸಲಾಮ್. ಯಾಕಂದ್ರೆ ಒಬ್ಬ ಮನುಷ್ಯನ ಜಡ್ಜ್ ಮಾಡೋದಕ್ಕಿಂತ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬರೀ ನಂಬೋದಲ್ಲ, ಅವರಲ್ಲಿ ಈಗ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆ ಅಂತ ಬರೀ ಸುಮ್ನೆ ನೋಡೋದಲ್ಲ, ಅಕೌಂಟಿಗೆ ದುಡ್ಡು ಕಟ್ಟಿದ್ರೆ ತಾನೇ ನೋಡಕ್ಕಾಗದು.
ನಾವ್ ಅವ್ರಿಗೆ ಎಲ್ಲಾನು ಕೆಪಾಸಿಟಿ ಒದಗಿಸಿ ಎಲ್ಲ ಮಾಡ್ತೀವಿ ಅನ್ನೋದಿದ್ರೆ ಆಮೇಲೆ ಅವ್ರನ್ನ ನಂಬೋದು ಅಲ್ವಾ. ಹಂಗೆ ನನಗ್ ತುಂಬಾ ದಿವಸದಿಂದ ಇತ್ತು, ತುಂಬಾ ಎಂತ ದೊಡ್ಡವರು ನನ್ ಕೊಡ್ಬೋದಿತ್ತು. ಹೊಸದಾಗಿ ಕೊಡ್ಬೇಕು, ಇಂಡಸ್ಟ್ರಿಗೆ ಹೊಸ ಪ್ರತಿಭೆಗಳು ತರ್ಬೇಕು, ಅದು ನನ್ನ ಉದ್ದೇಶ. ಹೊಸಬ್ರು ಬರ್ಲಿರಿ. ಯಾಕೆ ಅಂದ್ರೆ ಉಂಡವ್ರಿಗೆ ಊಟ ಇಕ್ಬಾರ್ದು, ಬೋಳ್ದೆಲೆಗೆ ಎಣ್ಣೆ ಒಯ್ಬಾರ್ದು ಅಂತ ನಮ್ಮ ಅಜ್ಜಿ ಹೇಳವ್ರೆ. ಇರೋರು ತಿಂತಾರ ಬಿಸಾಕ್ತಿರ್ತಾರ್ರಿ, ಅವ್ರಿಗೆ ಯಾಕ್ರಿ ಊಟ ಹಾಕ್ಬೇಕು? ಅವನಿಗೆ ಡೇಟ್ ಕೊಡಕ್ ಟೈಮ್ ಇಲ್ಲ, ಇರೋ ಸಿನಿಮಾ ಮಾಡಕ್ಕಿಲ್ಲ, ಎಷ್ಟ್ ಕೊಟ್ರೆ ಸಾಕು. ನಿಮಗ್ ಟೈಮ್ ಕೊಡ್ತಿಲ್ಲ ಅಂತ ನೋವಿದ್ಯಾ? ಸಾರಿ, ನಿಮ್ಗೆ ಅಲ್ಲರಿ, ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನನಗ್ ಬೇಕು ಅಂದ್ರೆ ಫೋನ್ ಮಾಡಿ ಈಗ ಗೊತ್ತಾನೆ, ನನ್ಗ ಕೆಪಾಸಿಟಿ ಇದೆ, ನನ್ ಮಗನಿಗೆ ಅಲ್ಲ ರೀ. ನಾನ್ ಹೇಳ್ತಾ ಇರೋದು ನಿಮ್ಗೆ ತಾಟ್ ಅರ್ಥ ಆಗ್ತಿಲ್ಲ ನಮ್ಮ ಕನ್ನಡದಲ್ಲಿ ಇರೋರ್ಗೆಲ್ಲ. ನಾನು ಹೇಳದ್ ಕೇಳಿ, ಅವನ್ಗೆ ಊಟ ಇದೆ, ಬಟ್ಟೆ ಇದೆ, ಫ್ಲೈಟ್ ಇದೆ, ದುಡ್ಡಿದೆ, ಹೆಸರಿದೆ, ಪದವಿ ಇದೆ, ಎಲ್ಲ ಇದೆ. ಅವನಿಗೆ ಮಾಡಿದ್ರೆ ಸ್ವಾರ್ಥ ಆಗ್ಬಿಡತ್ರಿ. ಈಗ ಯಶ್ಗೆ ಫ್ಲೈಟ್ ಅಲ್ಲಿ ಇಲ್ದೆ ರೋಡಲ್ಲಿ ಸ್ಲಮ್ ಅಲ್ಲಿ ಕೂತಿದ್ರೆ ನೀವ್ ಈ ಪ್ರಶ್ನೆ ಕೇಳ್ಬೇಕು. ಪಾಪ ನಿಮ್ ಮಗ ಸ್ಲಮ್ ಅಲ್ಲಿ ಅವನೇ ಬೇರೆ ಯಾರೋ ಹುಡ್ಗಂಗ್ ಊಟ ಹಾಕ್ತಿದ್ದೀರಾ ಅಂತ. ಕರೆಕ್ಟಾ? ಯಶ್ಗೆ ಯಾಕ್ರಿ ಕೊಡ್ಬೇಕು? ಯಶ್ಗೆ ಯಾಕ್ರಿ ಮಾಡ್ಬೇಕು? ಅವನ ಹತ್ರನೇ ದುಡ್ಡು ಹಿಂಗ್ ಒಂದ್ ಅಡ್ವರ್ಟೈಸ್ ಮಾಡ್ರೆ ಕೋಟಿ ತಗತಾನೆ. ನಾವೆಷ್ಟು ಕೋಟಿ ಪಿಕ್ಚರ್ ಮಾಡ್ತೀವಿ ಅನ್ನೋದು ನಿಮಗ್ ಬೇಡ. ಬಟ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಂಡಸ್ಟ್ರಿಗೆ ಅಂದ್ರೆ ಅವ್ನ ಕುಟುಂಬ ಬೆಳೀತೆ, ಅವ್ನು ಊಟ ಮಾಡ್ತಾನೆ, ಅವ್ನ ಸಂಸಾರ ಚೆನ್ನಾಗಿರುತ್ತೆ. ಒಬ್ರು ಡೈರೆಕ್ಟರ್ ಬಂದ್ರೆ 4 ಜನ ಕೆಲಸ ಕೊಡ್ತಾರೆ, 4 ಜನ ಪ್ರೊಡ್ಯೂಸರ್ ಬರ್ತಾರೆ, ಅದು ಒಳ್ಳೇದಾ? ಅಥವಾ ಒಂದು ಹೀರೋಯಿನ್ ಬಂದ್ರೆ ಅವಳಿನೆಲ್ಲೋ ಕೆಲಸ ಮಾಡ್ತಾಳ, ಅದು ಒಳ್ಳೇದಾ? ಬೇಡ ಅನ್ನೋರ್ಗೆ ವಾಂತಿ ಮಾಡೋರ್ಗು ಊಟ ಹಾಕೋದು ಒಳ್ಳೇದಾ? ಆನ್ಸರ್ ಕೊಡಿ. ಅಲ್ಲ, ಆನ್ಸರ್ ಕೊಟ್ಟು ಆಮೇಲೆ ಹೋಗಿ. ಅದೆಲ್ಲ ಬೇಡ, ಹೇಳ್ಬೇಕು. ಎಸ್ ನಿಮ್ಮ ಪ್ರಕಾರ ಎಸ್ ಅಲ್ವಾ? ಅದಕ್ಕೆ ಈಗ ಸ್ವಾರ್ಥ ಬಿಟ್ಟು ಆಚೆ ಬರ್ಬೇಕು ಮನುಷ್ಯರು. ನಾನು ಹೇಳ್ತಾ ಇರೋದು ಸ್ವಾರ್ಥ ಬಿಡಿ. ದೇವ್ರು ಚೆನ್ನಾಗಿಟ್ಟವನೇ. ನಾವು ಒಂದಿನ ಊಟ ಇಲ್ದೇ ಇದ್ವಿ, ನೀವೇ ಹೇಳಿದ್ರಲ್ಲ ಮೆಜೆಸ್ಟಿಕ್ ಅಲ್ಲಿ ಇದ್ರು ಎಷ್ಟು ಅಂದ್ರೆ, ಅವತ್ತು ಸಿಚುವೇಶನ್ ಮೆಜೆಸ್ಟಿಕ್ ಅಲ್ಲಿ ಇರ್ಸಿತ್ತು. ಊಟ ಇಲ್ದಿರಷ್ಟು ಅವನ್ನ ಸಾಕಷ್ಟು ನಾವು ದಡ್ರಿಲ್ಲ, ಅವ್ರ ಅಪ್ಪಂಗೆ ಸಂಬಳ ಬತ್ತಿತ್ತು, ನಮಗ್ ಮನೆ ಮಠ ಆಯ್ತು, ಬೈತಾರೆ ಅಲ್ಲಿಗೆ ಹೋದ್ರೆ ಅಂತ ಇಲ್ಲಿ ಕಷ್ಟಪಟ್ಟಿದ್ದಾನೆ. ಅದನ್ನ ಈಗ ಹೇಳ್ತಾವನೆ, ಅವತ್ತು ಹೇಳಿಲ್ಲ ಹೋಗ್ಬೇಡ ಅಂತಾರೆ ಅಂತ. ಅವನ್ನ ಪ್ರತಿ ಹೆಜ್ಜೆಯಲ್ಲೂ ರಾಜನ್ ತರ ಸಾಕಿದೀವಿ, ಅದನ್ನ ರಾಜಾರೋಷವಾಗಿ ಹೇಳ್ತೀವಿ. ಅವನಿಗೆ ಅವ್ರಪ್ಪ ಅವನಿರೋ ಕಲರ್ ನೋಡಿದ್ದೀರಾ ಹಿಂಗಿದಾನೆ, ಬಡವ್ರ ಮಕ್ಳ ತರ ಸಾಕಿದೀವ ನಮ್ಮ ಮಕ್ಳನ್ನ. ಯಾಕೆ ಸಾಕಿಲ್ಲ ಅಂದ್ರೆ ಫುಡ್ಡು, ಸೌಕರ್ಯ, ಮಲ್ಗಕ್ ಜಾಗ, ಒಂದ್ ಮನೆ, ಅಷ್ಟೊಂದು ಚೆನ್ನಾಗ್ ಕೊಟ್ಟಿದೀವಿ. ಅಷ್ಟೆಲ್ಲಾ ಇರೋನು ಈಗ ರಾಜನ್ ತರ ಇದ್ದಾನೆ, ಅವನಿಗೆ ಹಾಕೋದ್ರಲ್ಲಿ ಬೇಡ, ಇನ್ನೊಬ್ರು ನಮ್ಮಂಗೊಬ್ರು ಬರ್ಲಿ ಅಂತ. ಬಟ್ ಏನು ಅಂದ್ರೆ ಈ ತರ ಮನಸ್ಥಿತಿ ಕೆಲವು ಜನಕ್ಕೆ ಅದ ಅವ್ರ ತಪ್ಪು. ನಾನೇನ್ ಕೇಳ್ತೀರಾ? ಅವ್ರ ಮಗ ಇದ್ರೂನು ಪಕ್ಕದ ಮನೆಗೆ ಹೋಗ್ಬಿಟ್ಟು ನೀನ್ ಪ್ರೊಡ್ಯೂಸರ್ ಆಗಿ ಹೀರೋ ಆಗ್ತೀಯ ಅಂತ ಹೇಳಿ ಹುಡುಕುವಂತಹ ಕಾಲ. ಹಾಗಾಗಿ ಈ ಪ್ರಶ್ನೆ ಅದ ತಪ್ಪು ನೀವ್ ಹೇಳ್ತಿರೋದು. ಮಗ ಇದ್ರೆ ಮಗ ಡೇಟ್ ಕೊಡೋ ಪರಿಸ್ಥಿತಿಲಿ ಇಲ್ಲ. ಮಗನಿಗೆ ಡೇಟ್ ನಮ್ಗೆಲ್ಲ ಕೊಡೋ ಪರಿಸ್ಥಿತಿ ಇಲ್ಲ. ಮಗ ರೋಡಲ್ಲಿ ಕೂತಿಲ್ಲ, ಮಗನಿಗೆ ಡೇಟ್ ಕೊಡಕ್ ಹೀರೋ ಆಗಿದ್ದಾರೆ. ಅಂತವ್ರಿಗೆ ಹೋಗ್ಬಿಟ್ಟು ಈ ಪುಟ್ಕೋಸಿ ಪಿಕ್ಚರ್ ಕೊಡ್ಬಾ ಇಲ್ಲಿ ಅಂತ ಕರೀತಾರೇನ್ರಿ? ಹೋಗ್ರಿ ಕೆಲ್ಸ ಅಲ್ಲ ಕೇಳಿ. ಜನಕ್ಕೋಸ್ಕರ ಬದುಕಕ್ ಹೋದ್ರೆ ಎಷ್ಟಂತ ಬದುಕ್ತೀರಾ? ಬಟ್ ಏನ್ ಇವತ್ತು ಜನಗಳಿಂದನೇ ಈ ಆಯ್ತು ಆಯ್ತಪ್ಪ, ಮಾತಾಡೋರೆಲ್ಲ ಏನ್ರಿ ಮಾಡಿದಾರೆ? ಏನ್ ಮಾಡಿದಾರೆ? ನಾವು ಮಾಡಿದೀವಿ, ಪ್ರೂವ್ ಮಾಡಿದೀವಿ ಇಂಡಸ್ಟ್ರಿಲಿ. ಮಗನ್ನ ಅವನೇ ಬೆಳೆದ್ನೋ ನಾವೇ ಬೆಳೆಸಿದ್ವೋ ಪ್ರೂವ್ ಮಾಡಿದೀವಿ. ನಾವು ಚೆನ್ನಾಗಿದ್ದೀವಿ, ನಾವು ಆರಾಮಾಗಿದ್ದೀವಿ, ನಾವೇ ಇನ್ನೊಬ್ರಿಗೆ ಕೊಡಂಗಿದ್ದೀವಿ. ಅದಕ್ಕೆ ನಾವೇ ಗ್ರೇಟಾ ಅವ್ರ ಗ್ರೇಟಾ? ನೀವು ಗ್ರೇಟು, ಅದ್ರೊಳಗೆ ಇರುವಂತಹ ಎಫರ್ಟು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆದ್ರೆ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಇದೆಲ್ಲ ಇಂಟರ್ವ್ಯೂಸ್ಗಳು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮೇಡಮ್ ಎಷ್ಟ್ ಜೊತೆ ಜಗಳ ಮಾಡ್ಕೊಂಡವ್ರ ಅಂತ ಅನ್ಕೊಳ್ಳಿ ಬಿಡಿ. ಅವ್ರ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಮ್ಮನೆ ವಿಷಯ ನಮಗ್ ಬೇರಿದ್ದು. ನಾವ್ ಜಗಳ ಮಾಡ್ಕೊತೀವೋ ಹಂಗೆ ಇರ್ತೀವೋ ಅದನ್ನ ಅವ್ರಿಗೆ ಸುಮಾರು ಕಡೆ ಹೇಳಿದೀನಿ. ಅವ್ರ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾವ್ ಜಗಳ ಮಾಡ್ಕೊಂಡಿದೀವಿ ಅನ್ಕೊಳ್ಳಿ, ಇವ್ರು ಬಂದು ಒಂದ್ ಮಾಡ್ತಾರ? ಮಾಡಲ್ಲ ಅಲ್ವಾ? ಆಗುತ್ತ ಅವ್ರ ಕೈಲಿ ನಮ್ಮನ್ನ ಒಂದ್ ಮಾಡಕ್ಕೆ? ಎಲ್ಲ ಮಾತಾಡೋರ್ಗೆಲ್ಲ ಉತ್ತರ ಕೊಡ್ತಾ ಕೂತ್ರೆ ನಾವ್ ಬರೀ ನಿಮ್ಗೆ ಇಂಟರ್ವ್ಯೂನೇ ಕೊಟ್ಕ ಕೂತಿರುವಾಗುತ್ತೆ, ಕೆಲ್ಸ ಮಾಡಕ್ಕಾಗಲ್ಲ. ಆಮೇಲೆ ಕೆಲ್ಸ ನೋಡಿ. ಲಾಸ್ಟ್ಗೆ ಈ ಟ್ರೋಲರ್ಸ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಟ್ರೋಲರ್ಸ್ಗೆ ಅವ್ರವ್ರ ಮನೆ ಸರಿಯಾಗಿ ನೋಡ್ಕೊಳಕ್ ಹೇಳಿ, ಅವ್ರ ಹೆಂಡತಿ ಮಕ್ಳು ನೀಟಾಗಿ ಇಟ್ಕೊಳಕ್ ಹೇಳಿ, ಅವ್ರ ತಾಯಿ ತಂದೆ ಸಾಕಕ್ ಹೇಳಿ. ಫಸ್ಟ್ ಅವ್ರ ಮನೆ ಮಾಡ್ಕೊಂಡ್ ಪಕ್ಕದ ಮನೆ ವಿಷಯಕ್ಕೆ ಬರಕ್ ಹೇಳಿ. ಟ್ರೋಲರ್ಸು ಬೇಡ್ದಿರೋ ವಿಷಯ ಮಾತಾಡೋರು, ಅವ್ರಿಗೆಲ್ಲ ಬೇಕಾದಷ್ಟು ಕೆಲ್ಸ ಇರಲ್ಲ. ನಮಗ್ ತುಂಬಾ ಕೆಲ್ಸ ಇದೆ. ಅವ್ರ ಮನೇನ ಫಸ್ಟ್ ಚೆನ್ನಾಗಿ ಇಟ್ಕೊಳಕ್ ಹೇಳಿ, ಆಮೇಲೆ ಪಕ್ಕದ ಮನೆ ವಿಷಯ ಮಾತಾಡಕ್ಕೆ. ಸಮಾಜಕ್ಕೆ ಒಂದ್ ಒಳ್ಳೆ ಕೆಲ್ಸ ಮಾಡೋದು, ನಿಮ್ಗೇನೋ ಒಂದ್ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ಮಾತಾಡ್ಕೊಡ್ತೀನಿ. ಅದರಿಂದ ನನ್ಗೇನ್ ಲಾಸ್ ಆಗಲ್ಲ ಅರ್ಧ ಗಂಟೆ ಮಾತಾಡೋದ್ರಿಂದ. ಬಟ್ ಒಳ್ಳೇದಕ್ಕೆ ಯೂಸ್ ಆಗ್ಬೇಕು ನನ್ ಮಾತು ಅಷ್ಟೇ. ಬಟ್ ಎಲ್ಲ ಇನ್ನೊಂದ್ ತಿಳ್ಕೊಳ್ಳಿ, ಇವತ್ತು ಹೇಳ್ತೀನಿ. ನಿಮ್ ಹೆಸರೇನು? ರಾಘವೇಂದ್ರ. 10 ವರ್ಷ ಆದ್ರೂ ನನ್ನ ಹಂಗೆ ಇರ್ತೀನಿ, ಅಳ್ಳಾಡಿಸ್ಬೋದು ಅಂತ ಮಾತ್ರ ನೀವು ಯಾರೋ ಹೇಳಿದ್ರು ಅಂತ ಬಂದ್ ನನ್ನ ಕೇಳ್ಬಿಡಿ. ಅದೊಂದ್ ಚೆನ್ನಾಗಿ ಇಟ್ಕೊಬಿಡಿ. ನೀವು
ಬೇರೆ ಯಾರೋ ಹೇಳ್ಬೋದು ಹಿಂದ್ಗಡೆ. ಈಗ ಯಶ್ಮನೆ ವಿಷಯ ಮಾತಾಡೋದು ಅಂದ್ರೆ ಅವ್ರಿಗೆ ಬಹಳ ಖುಷಿ. ನಮ್ಮನೆ ವಿಷಯ ಮಾತಾಡ್ತಾರೆ, ಅಮಿತಾಬ್ ಬಚ್ಚನ್ ಮನೆ ವಿಷಯ ಮಾತಾಡ್ತಾರೆ, ರಜನಿಕಾಂತ್ ಮನೆ ವಿಷಯ ಮಾತಾಡ್ತಾರೆ, ಶ್ರೀದೇವಿ ಅಲ್ಲೆಲ್ಲ ಸ್ಲಮ್ ಅವ್ರ ವಿಷಯ ಮಾತಾಡ್ತಾರ. ಯಶನ್ ಬಿಟ್ಟು ಯಶೋರಮ್ಮ ಸಿನಿಮಾ ಮಾಡಿದ್ರು ಅಂದ್ರೆ ನಾನ್ ಗ್ರೇಟೇ. ಎಲ್ಲೂ ಅವರ ಹೆಸರನ್ನ ಬೆಳೆಸದೆ ಅರುಣ್ ಕುಮಾರ್ ಪತ್ನಿಯಾಗಿ ಇವತ್ತು ಸಮಾಜದಲ್ಲಿ ಅರುಣ್ ಕುಮಾರ್ ಪತ್ನಿ ಆದ್ಮೇಲೆ ಅವನು ಯಶ್ ಬಂದಿದ್ದು ಗೊತ್ತಾಯ್ತಾ. ಅದಕ್ ಮುಂಚೆ ಯಶ್ ಬಂದಿಲ್ಲ. ನಮ್ಮ ಯಜಮಾನ್ರ ಗ್ರೇಟ್, ಅವನೆಲ್ಲ ಗ್ರೇಟ್. ಯಾಕೆ ಅಂತ ಕೇಳಿ ಇದನ್ನ ನೆಗೆಟಿವ್ ಆಗಿ ತಗೋಬಹುದೇನೋ. ಅರುಣ್ ಕುಮಾರ್ ಒಂದು ಫ್ಯಾಮಿಲಿ ಕಟ್ಟಿ ಅವ್ರ ಹೆಂಡತಿ ಮಕ್ಳು ಸಾಕಿ ಅವ್ರೊಂದು ಚಿಕ್ಕ ಫ್ಯಾಮಿಲಿಯಿಂದ ಯಾವ್ದು ಹ್ಯಾಬಿಟ್ ಗಳಿಗೆ ವಾಲ್ದೇನೆ ನಮ್ಮನ್ ಸಾಕಿದ್ದಕ್ಕೆ ಇವತ್ತೊಬ್ಬ ಯಶ್, ಒಬ್ಬ ಪುಷ್ಪ, ಒಬ್ಬ ನಂದಿನಿ ಇದ್ದಾಳೆ ಮನೇಲಿ. ಇಲ್ಲ ನಮ್ ತಂದೆ ಮನೇಲಿ ಕೊಟ್ಟಿಲ್ಲ, ಇಲ್ಲ ನಮ್ಮ ಮಾವ ಕೊಟ್ಟಿಲ್ಲ, ಇಲ್ಲ ಯಾರೋ ರಿಲೇಷನ್ ಕೊಟ್ಟಿಲ್ಲ. ನಮ್ಮ ಯಜಮಾನ್ರು ಕೊಟ್ಟಿದ್ಕೆ ನಾನು ಇರೋದು, ನನ್ ಮಗನು ಇರೋದು, ನನ್ ಮಗಳು ಇರೋದು. ಇನ್ ಮುಂದಕ್ ನಾನು ಇವತ್ತು ಏನ್ ಮಾಡ್ತೀನಿ ಅನ್ನೋದು ಕೌಂಟ್ ಆಗಲ್ಲ. ಇಷ್ಟು ವರ್ಷ ನಮಗ್ ಕಾಪಾಡ್ಕ ಬಂದವ್ರಲ್ಲ. ಯಜಮಾನ್ರು ಗ್ರೇಟ್ ಅನ್ಲ, ಮಗ ಗ್ರೇಟ್ ಅನ್ಲ. ನೀವ್ ಹೇಳಿ, ಯಾವ್ದಾರ ಮಹಿಳೆ ಕೇಳಿ, ನನಗ್ ಗಂಡನೇ ಗ್ರೇಟ್, ಆಮೇಲೆ ಮಕ್ಳು. ಯಾಕೆ ಅಂದ್ರೆ ಅವ್ರು ಅವತ್ತಿನ ದಿವಸ ನಮ್ಮನ್ನ ನಮ್ ತಂದೆ ಮನೇಲಿ ಬೆಳೆಸ್ತಾನ. ನೆಂಟ್ರೆಸ್ಟ್ ಎಲ್ಲ ನಾವ್ ನೋಡಕ್ ಚೆನ್ನಾಗಿಲ್ವಾ, ಬೆಳಿಗಿಲ್ವಾ, ಅಟ್ಲೀಸ್ಟ್ ಒಂದ್ ಮದುವೆ ಆಗೋ ತರ ಇದೀವಾ, ಈಗ ಹೆಂಗಿದೀವ ಆಗ್ಲಿನೂ ಚೆನ್ನಾಗೇ ಇದ್ವಿ ಅನ್ಕೊಳ್ಳಿ. ಅವತ್ತೇ ರಿಲೇಷನ್ ಗಳೆಲ್ಲ ಚೆನ್ನಾಗೇ ಇದ್ರು ಎಲ್ಲಾರ ಕಡೆಯವರು. ಯಾರು ನಮ್ಮನ್ ತಿರುಗಿ ನೋಡ್ಲಿಲ್ಲ. ನಮ್ಮ ಯಜಮಾನ್ರು ಒಂದ್ ಬಟ್ಟೆನೂ ಇಸ್ಕಳ್ರೆ ಅವತ್ ನಮ್ಮನ್ ಮದ್ವೆ ಆಗ್ಯವ್ರೆ ಅಂತ ಅವ್ರ ಮೇಲೆ ನನಗಿರೋ ಅಷ್ಟು ರೆಸ್ಪೆಕ್ಟ್. ಗೊತ್ತೈತೇನ್ರಿ. ದುಡ್ಡಿಡೋರೆಲ್ಲ ದುಡ್ಡು ಕೊಟ್ರು ಮದ್ವೆ ಆಗಲ್ಲ ಇವತ್ತಿನ ಕಾಲ. ಬಟ್ ಅವರು ಏನಂದ್ರೆ ನಮ್ಮ ಮನೇಲಿ ಹೆಣ್ ಕೊಟ್ಟಿದ್ದಾರೆ, ಪಾಪ ಬಡವರು ಇವ್ರು ಅಂತ ನಮ್ಮನ್ ಸಾಕಿದ್ದಾರೆ. ನನಗೆ ಅವ್ರ ಮೇಲೆ ಗೌರವ ಇರ್ಬೇಕಾದ್ರೆ ಸ್ಟಾರ್ ಆದಂತ ಮಗನಿಂದೆ ಹೋಗ್ಲಾ, ಗಂಡನಿಂದೆ ಹೋಗ್ಲಾ, ನೀವ್ ಹೇಳಿ. ಗಂಡನೇ ಮುಖ್ಯ ಮತ್ತೆ ಅಲ್ಲ ರೀ, ಅವರಿಂದ ನಾನು, ನನ್ನ ಯಜಮಾನ್ರಿಂದ ಎಲ್ಲ ನಮ್ ಕುಟುಂಬ ಇವತ್ತಿಗೂ ಅವರೇ ನಮಗ್ ನಂಬರ್ 1. ಅವರೇ ನಮ್ಮ ಮನೇಲಿ ಬಾಸ್, ಅವರೇ, ಆಮೇಲೆ ಈ ಬಾಸು. ನನಗ್ ನಮ್ಮ ಯಜಮಾನ್ರ ಬಾಸು. ಯಾವತ್ತು ನಮ್ ಕೆಲ್ಸ ಸಮಾಜಕ್ಕೆ ಒಳ್ಳೇದ್ ಕೊಡೋದು. ಕಳ್ಳರನ್ನ ಕಳ್ಳ ಅನ್ಬಿಟ್ರೆ ಅವನಿನ್ನು ಕಳ್ಳ ಆಗ್ತಾನೆ. ನೀನ್ ಒಳ್ಳೇವನಪ್ಪ ಅನ್ಬೇಕು. ಒಳ್ಳೇದ್ ಮಾತ್ರ ತಗೊಳ್ಳಿ ಇದ್ರಿಂದ. ಹೌದು ರೀ. ಮಾರ್ಕೆಟ್ಗೆ ಹೋಗ್ತೀರಾ, ಬ್ಯಾಗ್ ತಗೊಂಡು ಕಸ ತುಂಬ್ಕ ಬಂದ್ಬಿಟ್ರೆ ಅದ್ ನಿಮ್ ತಪ್ಪ, ಅವ್ರ ತಪ್ಪ. ನೀವೇ ಒಳ್ಳೆ ತಗೋಬರ್ಬೇಕಾದ್ ನಿಮ್ ಸ್ವಂತ. ನನಗೂ ಹೇಳ್ತಾರೆ ಏನ್ ಬೇಕಾದ್ರು ಮಾಡ್ಬೋದು, ಮಗ ಒಂದ್ ಫ್ಲೈಟ್ ಅಲ್ಲಿ ಹೋಗು ಅಂತ. ಹೋಗ್ಲಾ, ನನ್ ಕೆಲ್ಸ ಅದು ರೀ. ಅವ್ರು ಹೇಳಿದ್ರು ಅಂತ ನಾನ್ ಫ್ಲೈಟ್ ಅಲ್ಲಿ ಸುತ್ತಕ್ ಹೋಗ್ಲಾ? ಯಾಕೆ ಹೇಳಿಕೆ ಮತ್ತೆ? ಯಾಕೆ ನೀವು ಓಡಾಡಬಾರ್ದು? ಇವಾಗ ರಿಟೈರ್ಮೆಂಟ್ ದುಡ್ಡು ಕೊಡಿ, ಮತ್ತೆ ಟಿಕೆಟ್ ದುಡ್ಡು ಕೊಡ್ತೀರಾ? ಟಿಕೆಟ್ ದುಡ್ಡು ಕೊಡ್ತೀರಾ? ಶ್ರೀಮಂತ ಮಗ ನೀವ್ ಹೇಳಿದ್ರಿ ಅಂತ ನಾನೇ ಯಾಕ್ರಿ ಹೋಗ್ಲಿ, ನನಗೇನ್ ಖುಷಿ ಅದ್ ಮಾಡ್ತೀನಿ. ಅಲ್ಲ, ಆದ್ರೆ ಮೋಸ್ಟ್ ಆಫ್ ದ ರಿಟೈರ್ಮೆಂಟ್ ಜೀವನ ಅಂತ ಯಾಕಂತೀರಾ ನೀವು? ರಿಟೈರ್ಮೆಂಟ್ ಅಂತ ನಾನು ಇನ್ನೂ 40-50 ವರ್ಷ ಹೆಂಗೆ ಕೆಲಸ ಮಾಡ್ತೀನಿ ರೀ. ನಾನೆಲ್ಲ ಒಬ್ರಿಗೆ ಕೋಳಿ ಸಾರು ಇಷ್ಟ, ಒಬ್ರಿಗೆ ವೆಜ್ ಇಷ್ಟ. ಅದ್ರಲ್ಲಿ ನಿಮ್ ಇಂಟರ್ನ್ಯಾಷನಲ್, ನಮ್ಮ ಅಪ್ಪ ಇಂಟರ್ನ್ಯಾಷನಲ್ ತೋರಿಸಿ ನನಗೆ ಜೀವನ ಕೊಟ್ಟಿಲ್ಲ. ನಾನು ಅದನ್ನ ಈಗ ತಗೋತೀನಿ, ಬಿಡ್ತೀನಿ. ಅದನ್ನ ಯಾರೋ ಹೇಳಿದ್ರು ಅಂತ ನಾನ್ ಮಾಡಕ್ಕಾಗಲ್ಲ. ನನ್ ಖುಷಿ, ನಾನು ಇದಕ್ಕಿನ್ನ ಕೆಲಸ ಇಂಟರ್ನ್ಯಾಷನಲ್ಗಿನ್ನ ದೊಡ್ಡ ಕೆಲಸ ಮಾಡಿದ್ದೀನಿ ಅಲ್ವಾ. ತನ್ನಂಬಿಕೆ ಮತ್ತೆ ಸೆಲ್ಫ್ ಲವ್ ಅಂತಾರೆ ಇದಕ್ಕೆ. ತಮ್ಮನ್ನ ತಾವು ಅತಿಯಾಗಿ ಪ್ರೀತಿಸಿ ತಮ್ಮನ್ನ ತಾವು ಗೌರವಿಸ್ಕೊಂಡ್ರೆ ಈ ರೀತಿ ಒಂದು ಹೆಣ್ಮಗು ಆಗ್ಬೋದು, ಈ ರೀತಿ ಒಂದು ಪ್ರೊಡ್ಯೂಸರ್ ಆಗ್ಬೋದು. ಸೊ ಒಳ್ಳೇದಾಗ್ಲಿ. ಎಸ್ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಟೀ ಮಾಡ್ಲಾ? ಹಣಕಾಸು ಸಂಬಂಧ, ವೃತ್ತಿ ಮತ್ತು ಜೀವನದ ಇತರ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ? ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ? ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ? ನಮಸ್ಕಾರ, ನಾನು ಬಲರಾಮ್ ನಮ್ರತ, ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ, ಸಂಸ್ಥಾಪಕಿ ಮತ್ತು ಹೀಲರ್. ನಮ್ಮನ್ನು ಸಂಪರ್ಕಿಸಿ. ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್, ಕೋರಮಂಗಲ. ಇಲ್ಲಿಗೆ ಭೇಟಿ ನೀಡಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.